ನಾಟಿಕರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ವಿ. ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆ, ಒಂದು ದುರಾಡಳಿತದ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ಅದರ ವಿರುದ್ಧವಾಗಿ ಮೊನ್ನೆ ಶಾಸಕರು ಮತ್ತು ಅವರ ಸುಪುತ್ರರ ಬೆಂಬಲಿಗರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಒಂದು ಪತ್ರಿಕಾಗೋಷ್ಠಿಯ ಮಾಡಿ ಒಂದು ಸವಾಲನ್ನು ಹಾಕಿದ್ದಾರೆ. ಅದ್ರಗೋಸ್ಕರ ನಾನು ಹೇಳೋದಿಷ್ಟೇ, ಸನ್ಮಾನ್ಯ ಎಂ.ವೈ. ಪಾಟೀಲ್ ಅವರ ರಾಜಕಾರಣದಲ್ಲಿ ಸುಮಾರು 2008, 2013, 2018 ಈ 3 ಚುನಾವಣೆಯಲ್ಲಿ ಶಿವಕುಮಾರ್ ನಾಟಿಕರ್ ಅವರು ತಮ್ಮ ಇಡೀ ಹೋರಾಟದ ದಿನಗಳಿಂದ ಇಲ್ಲಿವರೆಗೆ ಅವರು ಯಾರಿಗಾದರೂ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಅದು ಸನ್ಮಾನ್ಯ ಎಂ.ವೈ. ಪಾಟೀಲ್ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಅದು ಅಲ್ಲದೆ 2016ನೇ ಇಸ್ವಿಯಲ್ಲಿ ಮಾಶಾಳ್ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಚುನಾವಣೆಯಲ್ಲಿ ಸನ್ಮಾನ್ಯ ನಿತಿನ್ ಗುತ್ತೇದಾರ್ ಅವರು ಮತ್ತು ಸನ್ಮಾನ್ಯ ಅರುಣ್ ಕುಮಾರ್ ಪಾಟೀಲ್ ಅವರು ಚುನಾವಣೆಯಲ್ಲಿ ನಿಂತಿದ್ದರು. ಆ ಸಂದರ್ಭದಲ್ಲಿ ಕೂಡ ಶಿವಕುಮಾರ್ ನಾಟಿಕರ್ ಅವರು ಅರುಣ್ ಕುಮಾರ್ ಅವರಿಗೆ ಸಪೋರ್ಟ್ ಮಾಡಿದ್ದು. ಅದನ್ನೆಲ್ಲ ಗೊತ್ತಿದ್ದು ಸಹ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರಶೇಖರ್ ಕರ್ಜ್ಗಿ ಅವರು ಮತ್ತು ಶರಣು ಕುಂಬಾರ್ ಅವರು ನೀವು ಲಿಂಗಾಯತ ಸಮುದಾಯಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಲಿಂಗಾಯತ ಸಮುದಾಯಕ್ಕೆ ಟಾರ್ಗೆಟ್ ಮಾಡೋದಲ್ಲದು, ಇದು ರಾಜ್ಯ ಪ್ರಭುತ್ವ ಅಲ್ಲ, ಇದು ಪ್ರಜಾಪ್ರಭುತ್ವ. ಪ್ರಜೆಗಳಿಂದ ಮತಗಳನ್ನು ತೆಗೆದುಕೊಂಡಂತ ಆಗಿ ಶಾಸಕರಾದಂಥವರಿಗೆ ಪ್ರತಿಯೊಬ್ಬ ಪ್ರಜೆ ಪ್ರಶ್ನೆ ಮಾಡುವ ಹಕ್ಕು ಸಂವಿಧಾನದ ಅಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅವ್ರು ಮಾಡಿದಂತ ಕೆಲಸಗಳನ್ನ ಹಗರಣಗಳ ಆಳಿಗಿವೆ, ಸರಿಯಾಗಿ ಆಗಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದ್ರೆ ನೀವು ಜಾತಿ ಮಾಡ್ತಾ ಇದ್ದೀರಿ, ನಮಗೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಹೇಳಿದ್ರು. ಒಂದು ವೇಳೆ ನಾವು ಅವ್ರಿಗೆ ಟಾರ್ಗೆಟ್ ಮಾಡಿದ್ರ, ಶಿವಕುಮಾರ್ ಅವರು ನಾವು ಟಾರ್ಗೆಟ್ ಮಾಡಿದ್ರ, ಅವತ್ತ 2008, 13, 18ಕ್ಕ ಅವ್ರು ಸಪೋರ್ಟ್ ಮಾಡೋ ಅವಶ್ಯಕತೆ ಬರ್ತಿದ್ದಿಲ್ಲ. ಒಂದೇ ಒಂದು ಚುನಾವಣೆನೂ ಅವ್ರು ಗುತ್ತೇದಾರಿಗೆ ಸಪೋರ್ಟ್ ಮಾಡಿಲ್ಲ, ಎಂ.ವೈ. ಪಾಟೀಲ್ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಅದನ್ನೆಲ್ಲಾ ಮರೆತು ಇವತ್ತ ಈ ಬಾಲಿಶ ತರದ ಉತ್ತರ ಕೊಡ್ತಾರಲ್ಲ, ಅದಕ್ಕೆ ಬೇಜಾರಾಗ್ತದೆ. ನೀವು ಅಧಿಕಾರದಲ್ಲಿದ್ದೀರಿ, ಇವತ್ತ ನೀವು ಶರಣು ಕುಂಬಾರ್ ಅವ್ರು ಮಾತು ಹೇಳ್ತಾರ, ಅವ್ರು ಯಾರು ಕೇಳಕ್ಕ, ಇದೆಲ್ಲ ಕೇಳಕ್ಕ ಅವ್ರು ಯಾರು? ಪ್ರಜೆಗಳು ಕೇಳಿ ಅಂದ್ರೆ ಅವ್ರು ಯಾರು ಕೇಳಕತ್ತಂದ್ರೆ ಒಂದು ಎಂತ ಹಾಸ್ಯಾಸ್ಪದ ವಿಷಯ ಅಂದ್ರ, ಇವತ್ತು ನರೇಂದ್ರ ಮೋದಿಜಿ ಅವರನ್ನ ಖರ್ಗೆ ಸಾಹೇಬ್ ಕ್ವಶನ್ ಮಾಡ್ತಾ ಇದ್ದಾರ. ಅವ್ರು ಯಾರು ಕೇಳಕತ್ತಂದ್ರ ಅವ್ರು ವಿರೋಧ ಪಕ್ಷದಲ್ಲಿರ, ಅವ್ರು ಕೇಳ್ತಾರ, ಹಕ್ಕದ ಅವ್ರದ್ದು. ಇಲ್ಲಿ ವಿರೋಧ ಪಕ್ಷದಾಗ ನಾವು ಇದ್ದೀವಿ, ನಾವು ಕೇಳ್ತೀವಿ. ಇವತ್ತು ನೋಡ್ರಿ, ಭೀಮಾ ನದಿ, ಅಮರ್ಜ, ಭೋರಿ ಈ ವಿಷಯವನ್ನು ಇಟ್ಕೊಂಡು ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಅವ್ರು ಅಭಿವೃದ್ಧಿ ಮಾಡ್ಬೇಕಾದ್ರೆ, ಅಭಿವೃದ್ಧಿ ಅಂದ್ರೆ ಇವ್ರ ದೃಷ್ಟಿಯಲ್ಲಿ ಯಾವ್ದು ಅಭಿವೃದ್ಧಿ? ಡೆವಲಪ್ಮೆಂಟ್ ಮಾಡಿವಿ ಅಂದ್ರೆ ಯಾವ್ದು ಡೆವಲಪ್ಮೆಂಟ್ ಅದು? ಇವತ್ತ 1000 ಎಕರೆ ನೀರಾವರಿ ಇದ್ದಂತ ಜಮೀನುಗಳಿಗೆ ನೀರು ಕೊಡಂತದ್ದು ಅದು ಅಭಿವೃದ್ಧಿ. ಇವತ್ತ ಆಸ್ಪತ್ರೆಗಳಿವ, ಅವು ಡೆವಲಪ್ಮೆಂಟ್ ಮಾಡೋದು ಅದು ಅಭಿವೃದ್ಧಿ. ಶಿಕ್ಷಣದ ಅದು ಡೆವಲಪ್ಮೆಂಟ್ ಮಾಡ್ರಿ, ಅದು ಅಭಿವೃದ್ಧಿ ನಮ್ಮ ದೃಷ್ಟಿಯಲ್ಲಿ. ಇವ್ರ ದೃಷ್ಟಿಯಲ್ಲಿ ಯಾವ್ದು ಅಭಿವೃದ್ಧಿ ಗೊತ್ತಿಲ್ಲ. ಇದನ್ನೇ ನಾವು ಕೇಳ್ತಾ ಇದ್ದದ್ದು. ಬಟ್ ಇದು ಕೇಳೋದ್ರಲ್ಲಿ ದುರುದ್ದೇಶ ಏನು ಇಲ್ಲಲ್ಲ. ಇವತ್ತು ಬೋರಿ ನದಿ ಅದ, ಬೋರಿ ನದಿಗೆ ಅಲ್ಲೆಲ್ಲೇ ಸಣ್ಣ ಸಟ್ಟ ಅಣೆಕಟ್ಟುಗಳನ್ನು ಕಟ್ಕೊಂಡು ನೀವು ರೈತರಿಗೆ ನೀರು ಹಿಡಿದು ಹಾಕಂತ ಕೆಲಸ ಮಾಡಿದ್ರೆ 1000 ಎಕರೆ ನೀರಾವರಿ ಆಗ್ತದ, ರೈತರು ಅದ್ರ ಸದ್ಬಳಕೆ ಆಗ್ತಾರ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವು ಕ್ವಶನ್ ಮಾಡ್ತಾ ಇದ್ದೀವಿ. ಇವತ್ತು ನೋಡ್ರಿ, ಕೆರೆ ಬಗ್ಗೆ ಅವತ್ತು ಮಾತಾಡೋದು, ಕೆರೆಗಳು ತುಂಬಾ ಯೋಜನೆ 106 ಕೋಟಿ ರೂಪಾಯಿ ಪೋಲಾಗಿ ಹೋಗಿದೆ. ಒಂದು ಕೆರೆಗೂ ಒಂದು ಹನಿ ನೀರು ಹೋಗಿಲ್ಲ. ಅವತ್ತು ಹೇಳಿದ್ರೆ, ಇವತ್ತ ಮನೂರ್ ಬಲ್ಲಿ ಹೋಗಿ ನೋಡ್ರಿ, ಅದು ಅಷ್ಟೇ ಹಾಳಾಗಿ ಬಿದ್ದದದು ನೀರೆತ್ತುವ ಕಾರ್ಯಕ್ರಮದು. ಬಂದ್ರವಾಡ ಬಲ್ಲಿ ಅಷ್ಟೇ ನಿಂತದ. ಎಲ್ಲಿ 9 ಕೆರೆಗಳ ನೀರು ತುಂಬಿದ್ರು ಇವರು. ಅದಕ್ಕೆ ಹೇಳಿದ್ರ ತಪ್ಪ, ನಾವು ಕೆಲಸ ಮಾಡ್ತೀವಲ್ಲಿ ಅಥವಾ ಸರ್ಕಾರದ ಅನುದಾನ ತರ್ತೀವಿ ಅಂತ ಹೇಳಿ ಡೆವಲಪ್ಮೆಂಟ್ ವಿಚಾರ ಬಗ್ಗೆ ಮಾತಾಡಲಿ. ದ್ವೇಷದ ಇದು ಇಟ್ಕೊಂಡು ಇವತ್ತು ಅರುಣ್ ಗೌಡ್ ಅವರು ಅವ್ರಿಗೆ ಈ ರೀತಿ ಮಾತಾಡ್ರತ್ ಹೇಳಿ ಬೋಧನೆ ಮಾಡೋದು ತಪ್ಪಾಗ್ತದ. ನಾವು ಅರುಣ್ ಗೌಡ್ ಕೇಳ್ತಾ ಇದ್ದೀವಿ, ಜಾತಿ ಎಲ್ಲಿ ಮಾಡಿದ್ರ ನಿಮಗ? ಎಲ್ಲಾ ಸಮುದಾಯಗಳನ್ನ ನಿಮಗೆ ಆಶೀರ್ವಾದ ಮಾಡೋ ಸಲುವಾಗಿ ಅಧಿಕಾರ ಬಂದಿದ್ದೀರಿ ನೀವು.
ಲಿಂಗಾಯತ ಸಮುದಾಯ ಅಷ್ಟೇ ಮಾಡಿಲ್ಲಲ್ಲ. ಇವತ್ತು ಲಿಂಗಾಯತ ಸಮುದಾಯ ಎಲ್ಲ ಹಳ್ಳಿಗಳಲ್ಲಿ ಅಣ್ಣ ತಮ್ಮರಂಗೆ ಎಲ್ಲಾರು ಬದುಕ್ತಾ ಇದ್ದಾರ. ಈ ಜಾತಿ ಬೆಂಕಿ ಯಾಕೆ ಹಚ್ತಾ ಇದ್ದಾರೆ ಇವರು? ಜಾತಿ ಬೆಂಕಿ ದಯಮಾಡಿ ಹಚ್ಚಬೇಡ್ರಿ. ನೀವು ರಾಜಕಾರಣ ಮಾಡೋದಿದ್ರ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ರಿ ಅಂತಕ್ಕಂಥದ್ದೇ ನಮ್ಮ ವಿಚಾರ ಅದ. ಇವತ್ತ ಇದಕ್ಕೆ ಜಾತಿ ಸಂಬಂಧ ಬರಲ್ಲ, ಅದ್ರಾಗ ಎಲ್ಲಿ ನಾವು ಜಾತಿ ವಿಚಾರಗಳು ಬಂದಿಲ್ಲ. ಹಾಗಂದ್ರ ಸಾಮೂಹಿಕ ಶರಣರ ಜಯಂತಿ ಮಾಡಿದೆವು ನಾಟಿಕರ ನೇತೃತ್ವದಲ್ಲಿ. 14 ಶರಣರ ಜಯಂತಿ ಮಾಡಿದೆವು. ಅವ ಜಾತಿ ಮಾಡಿದ್ರ ಇಲ್ಲಲ್ಲ. ಎಲ್ಲರೂ ಕೂಡಿ ಈ ತಾಲೂಕದಲ್ಲಿ ಅಣ್ತಮ್ರಂಗ್ ನಾವು ಬಂದಿದ್ವಿ. ಆಳುವ ಸರ್ಕಾರಕ್ಕ ಕೇಳುವರು ಇದ್ರೆ ಆ ಸರ್ಕಾರ ಸುರುಳಿತ ನಡೀತದ, ಡೆವಲಪ್ಮೆಂಟ್ ಆಗ್ತವ. ಬಿಟ್ಟು ಇವತ್ತ ಸಾವಿರಾರು ಕೋಟಿ ಅನುದಾನವನ್ನ ಬಂದಂತ 3,000 ಹೋದ ಬಾರಿ 3,200 ಕೋಟಿ ರೂಪಾಯಿ ಅನುದಾನವನ್ನು ನಾವು ತಂದು ಡೆವಲಪ್ ಮಾಡಿವಿ ಅಂತ ಹೇಳಿದ್ರು. ಎಲ್ಲಿ ಮಾಡಿದ್ರು? 3,200 ಕೋಟಿ ಎಲ್ಲಿ ಮಾಡಿದ್ರು? ಹೋಲಿ ಮಾಡಿದ್ರ ಅದ್ರಾಗ ಮೀಸಲಾತಿ ಅಡಿಯಲ್ಲಿ 673 ಕೋಟಿ SC ST ಅನುದಾನ ಬರ್ತದ. ಅದು ಡಿವೈಡ್ ಮಾಡಿದ್ರ ಅದರಲ್ಲಿ ಕೊಟ್ರ, ಅಥವಾ ಕಾಂಟ್ರಾಕ್ಟರ್ಗಳಿಗೆ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ, ದುರ್ಬಲರಿಗೆ, SC ST ಅವರಿಗೆ ಎಲ್ಲರ ಕಾಂಟ್ರಾಕ್ಟರ್ ಲೈಸೆನ್ಸ್ ಅವಲ್ಲ, ಅವ್ರಿಗೆಲ್ಲ ನೀವು ಕೆಲಸ ಕೊಟ್ರೆ ನಿಮ್ಮ ಬೀಗರು, ನಿಮ್ಮ ಸಂಬಂಧಿಕರು, ನೀವು ಅಷ್ಟೇ ಕೆಲಸಗಳ ತಗೊಂಡು ನೀವು ಬಲಿಷ್ಠ ಆಗಿ ಎಲ್ಲರನ್ನ ದುರ್ಬಲರನ್ನ ಮಾಡಿದ್ರಿ. ಇದು ನಾವು ಕ್ವಶನ್ ಮಾಡೋದು ತಪ್ಪ? ಅದಲ್ಲದೆ ಪ್ರಕಾಶ್ ಜಮಾದಾರವರು ಮಾತಾಡಿದ್ರು, ನಮಗೆ ಇವತ್ತ ಅವ್ರ ಆಶೀರ್ವಾದದಿಂದ ನಾವು ಜಿಲ್ಲಾ ಪಂಚಾಯತಿಗೆ ನಾವು ಗೆದ್ರಿ ಅಂತ ಹೇಳಿದ್ರು. ಅರೆ, ನೀವು ನಿಂತಿರಂದ್ರ ಬಳಕ MY ಪಾಟೀಲ್ ಅವ್ರ ಸಪೋರ್ಟ್ ಇರ್ಬೋದು. ಹಂಗತ್ತ ಅಲ್ಲಿ ಕೋಲಿ ಸಮಾಜ ಓಟ್ ಹಾಕಿಲ್ವಾ? ದಲಿತರು ಯಾರು ಓಟ್ ಹಾಕಿಲ್ಲ ಅವ್ರಿಗೆ? ಮುಸಲ್ಮಾನರು ಯಾರು ಓಟ್ ಹಾಕಿಲ್ವಾ? ಎಲ್ಲಾ ಸಮುದಾಯದಿಂದ ನೀವೊಬ್ಬ ನೀ ಇಲ್ಲಂದ್ರೆ ಮತ್ತೆ ಯಾರಾದ್ರೂ ಗೆದ್ದಿದ್ರಲ್ಲ. ಅದೇ ಯಾಕೆ ಹೇಳ್ತೀರಿ, ನಾವು ಗೆದಿಯುವಂತ ವರ್ಗದಾಗ ನೀವು ಇದ್ದೀರಿ, ಬಹುಸಂಖ್ಯಾತರು ಇದ್ದೀರಿ, ನಿಮಗ್ ಕೇಳಲ್ಲ. ಗೆದಿಲಾರದಂತ ವರ್ಗದಾರಲ್ಲ ಅದಾರಲ್ಲ, ಇವತ್ತು ಸಣ್ಣ ಪುಟ್ಟ ಸಮುದಾಯಗಳವ, ಅಂತವ್ರನ್ನ ನಾಮಿನೇಟ್ ಮಾಡ್ಬೇಕಾಗಿತ್ತು. ನಿಮಗೆ ಮುಸಲ್ಮಾನರು ಬಹುಸಂಖ್ಯಾತರ ಇಲ್ಲಿ ಅವ್ರು ನಿಮಗೆ ಓಟ್ ಹಾಕಿ ಗೆಲ್ಸಿದ್ದಾರ. ಕುರುಬ ಸಮಾಜದವ್ರ ಅದಾರ, ಕೋಲಿ ಸಮಾಜದವ್ರ, ದಲಿತ ಸಮುದಾಯವ್ರ, ಸಣ್ಣ ಪುಟ್ಟ ಸಮುದಾಯಗಳವ, ಹಡಪದ ಸಮಾಜ ಅದ, ಹೂಗಾರ ಸಮಾಜ ಅದ. ಅಂತ ಸಮಾಜಕ್ಕೆ ನೀವು ಏನಾದರೂ ಮುನ್ನೆಲೆಗೆ ತಂದು ಅಧಿಕಾರ ನಾಮಿನೇಟ್ ಮಾಡಿದ್ರಂದ್ರ ಅದಕ್ಕೆ ನಾವು ನಿಮಗೆ ಶಬಾಷ್ ಅಂತಿದ್ವಿ. ಬಟ್ ಇವತ್ತು ನೀವು ಅದು ನಿಮ್ಮ ಪುತ್ರ ವ್ಯಾಮೋಹದಿಂದ ಅದು KKRDB ನೀವು KSRTC ನಿಗಮದ ನೀವು ಮಾಡಿ, ಇಲ್ಲ ನಾವು ಒಂದೂ ಮಾಡಬಾರ್ದ ನೀವು ಮಾಡ್ಕೊಂತಿದ್ದಲ್ಲ, ಅದಕ್ಕೆ ನಾವು ಕೇಳೋದು ನಿಮ್ಮ ಓಟ್ ಹಾಕಿ ನಿಮ್ಗೆ ಅಧಿಕಾರ ತಂದಂತ ಸಮುದಾಯಕ್ಕೆ ನೀವು ಮಾಡ್ರಿ ಅಂತ ನಾವು ಕೇಳುದು. ಇದು ತಪ್ಪ? ಜಾತಿ ಮಾಡ್ತಾರ ಅಂತ ಹೇಳ್ತಾರ. ಇವತ್ತ ಮುಸಲ್ಮಾನರು ಅಲ್ಲಿ ಬಹುಸಂಖ್ಯಾತರ ಅವ್ರ ಪ್ರಾಬಲ್ಯ ಇತ್ತು. ಮತಿನ್ ಪಟೇಲ್ ಅವ್ರು ಗೆದ್ರ ಖರ್ಚಿಗೆ. ಅಲ್ಲಿ ಲಿಂಗಾಯತ ಒಟ್ಟೆ ಓಟ್ ಹಾಕಿಲ್ಲ, ಎಲ್ಲಾ ಸಮುದಾಯದ ಓಟ್ ಹಾಕಿದ್ರಲ್ಲ. ನೀವು ಲಿಂಗಾಯತ ಕಾರ್ಡ್ ಅನ್ನ ಇಲ್ಲಿ ಯೂಸ್ ಮಾಡಿ ಎಲ್ಲಾ ಸಮುದಾಯಗಳು ಅಣ್ಣ ತಮ್ಮರಂಗಾಗಿ ಇಲ್ಲಿ ಬದುಕ್ತಾವ. ನೀವು ಅದನ್ನ ಜಗಳ ಹಚ್ಚಬೇಡ್ರಿ ಅಂತ ನಾವು ಶಾಸಕರಿಗೆ ಮತ್ತು ಶಾಸಕರ ಪುತ್ರರಿಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಿಮ್ಮ ದುರಾಡಳಿತವನ್ನ ನಾವು ಪ್ರಶ್ನೆ ಮಾಡ್ತೀವಿ. ಅದು ಅಲ್ಲದೆ ನೀವು ಸವಾಲ್ ಹಾಕಿದ್ದೀರಿ, ಆ ಸವಾಲನ್ನ ನಾವು ಸ್ವೀಕಾರ ಮಾಡ್ತೀವಿ. ಮುಂದಿನ ನಿರ್ಮಾಣದಲ್ಲಿ ಅದ್ರದ್ದು ಏನ್ ಕೊಡ್ಬೇಕೆಲ್ಲ ಡಾಕ್ಯುಮೆಂಟ್ ಸಮೇತ ನಾವು ಕೊಡ್ತೀವಿ. ಅದ್ರ ಬಗ್ಗೆ ನೀವು ಪರಿಶೀಲನೆ ಮಾಡ್ರಿ, ಸಮರ್ಥನೆ ಮಾಡ್ಕೊಳಕತ್ತೀರಿ ನೀವು. ಬಟ್ ಯಾವುದೇ ಕಾರಣಕ್ಕೆ ನೀವು ಎಲ್ಲಾ ಸಮುದಾಯಗಳ ಮತಗಳನ್ನ ತೆಗೆದುಕೊಂಡು ನೀವು ಶಾಸಕರಾಗಿದ್ದೀರಿ, ಅವರೇ ಕೇಳ್ತಾರ ಇವರೇ ಕೇಳ್ತಾರ ಅಂತಕ್ಕಂಥದ್ದು ಬಿಡ್ರಿ. ನೀವು ಡೆವಲಪ್ಮೆಂಟ್ ಅಫ್ಜಲ್ಪುರ ಇಲ್ಲಿ ನೋಡ್ರಿ, ಈಗ ಆಲ್ಮೇಲ ಸಿಂದಗಿ ಇದು ಒಂದ್ ಸಣ್ಣ ಈಗ ಮೇನ್ ರಸ್ತೆಯಲ್ಲಿ ಇದ್ದಕ್ಕಂತ ಸೌಂದರ್ಯಕರಣ ಕಾಡ್ಬೇಕಾದ್ರೆ ಮುಖ್ಯ ರಸ್ತೆಗೆ ಎಂಟ್ರಿ ಕೊಟ್ಟ ಕಾಣ್ತದೆ. ಇವತ್ತು ನೀವು ಆಲ್ಮೇಲಕ್ಕೆ ಹೋಗಿ ನೋಡ್ರಿ, ಹೋಗೋ ದಾರಿಯಲ್ಲಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅವರು. ಅದು ಸಿಂದಗಿಯಲ್ಲಿ ನೋಡ್ರಿ. ಮತ್ತೆ ಅದು ಕಲ್ಪನೆ ನಿಮ್ಮಲ್ಲಿ ಯಾಕೆ ಬರ್ಲಿಲ್ಲ? ಏನೋ ರೋಡಿಗೆ ಡಿವೈಡರ್ಗಳು ತಂದು ಅವು ಹಾಲು ಬ್ಲಾಕ್ಗಳು ಇಟ್ಟು ಫಾರೆಸ್ಟ್ ಅದ ಗಿಡಗಳು ತಂದು ಅವಕ್ಕೆ ಕಂಟಿ ಕಟ್ಟಿ, ಇದು ನಿನ್ನ ಸೌಂದರ್ಯನಾ? ಇದು ಡೆವಲಪ್ಮೆಂಟಾ? ಅದಕ್ಕೆ ದಯಮಾಡಿ ಸರ್ಕಾರದ ಅನುದಾನವನ್ನ ಸದ್ಬಳಕೆ ಮಾಡಿಕೊಂಡು ಅಫ್ಜಲ್ಪುರನ್ನ ಸಮಗ್ರ ಅಭಿವೃದ್ಧಿ ಮಾಡ್ರಿ ಅಂತಕ್ಕಂಥ ವಿಚಾರದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವಿನ ನಿಮ್ಮ ಬಗ್ಗೆ ದ್ವೇಷ ಆಗ್ಲಿ ಮತ್ತು ಸ್ವಾರ್ಥ ಆಗಲಿ ನಮ್ದು ಏನೂ ಇಲ್ಲ ಅಂತಕ್ಕಂಥ ವಿಚಾರ ಹೇಳಿ ನನ್ನೆರಡು ಮಾತಿಗೆ ನಾನು ವಿರಾಮ ಕೊಡ್ತೇನೆ. ಮುಂದಿನ ಮಾತು ರಾಜು ಉಕ್ಲಿ ಅವರು. ಶಿವಕುಮಾರ್ ನಾಟಿಕರ್ ಅವರು ಪತ್ರಿಕಾಗೋಷ್ಠಿಯನ್ನ ಕರೆದು ಈ ತಾಲೂಕಿನ ಅಭಿವೃದ್ಧಿಯ ಬಗ್ಗೆ ಮಾತನಾಡಿದ್ರು. ಅದನ್ನ ಪ್ರತ್ಯುತ್ತರವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮೊನ್ನೆ
ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು. ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಆ ಪಕ್ಷದ ಮುಖಂಡರು ಏನು ಹೇಳ್ತಾರೆ ಅಂದ್ರೆ, ನೀವು ಏನೇ ಮಾತನಾಡಿದ್ರು ದಾಖಲೆ ಇಟ್ಕೊಂಡು ಮಾತನಾಡ್ರಿ, ಹಿಟ್ ಅಂಡ್ ರನ್ ಮಾಡಬೇಡ್ರಿ ಅಂತ ಹೇಳಿದ್ರು. ಅದಕ್ಕೆ ನಾನು ಉತ್ತರ ಕೊಡ್ತೇನೆ, ನಾವು ಹಿಟ್ ಅಂಡ್ ರನ್ ಮಾಡ್ತಾ ಇಲ್ಲ. ದಾಖಲೆಗಳು ನಮ್ಮ ಹತ್ರ ಇವೆ. ನಾವು ದಾಖಲೆಗಳು ಯಾರಿಗೆ ಕೊಡಬೇಕು? ಅಧಿಕಾರದಲ್ಲಿ ಇರ್ತಕ್ಕಂಥ ನಿಮ್ಮ ಕೈಯಲ್ಲಿ ದಾಖಲೆಗಳು ಕೊಟ್ರೆ ನೀವೇನ್ ಮಾಡ್ತೀರಿ? ನಾವು ದಾಖಲೆಯನ್ನ ಸಿದ್ಧಪಡಿಸಿದೀವಿ, ದಾಖಲೆಯನ್ನ ಕೊಡ್ತೀವಿ. ಏನು ಆ ಪಕ್ಷದ ತಾಲೂಕಾ ಅಧ್ಯಕ್ಷರಿಗೆ ಕೊಡ್ಬೇಕು, ಏನು ಪ್ರಧಾನ ಕಾರ್ಯದರ್ಶಿ ಕೊಡ್ಬೇಕು, ಏನು ಗ್ಯಾರಂಟಿ ಅಧ್ಯಕ್ಷರಿಗೆ ಕೊಡ್ಬೇಕು, ದಾಖಲೆಗಳು ನಾವು ಕೊಡ್ತೀವಿ. ಆ ದಾಖಲೆಯನ್ನ ಇಟ್ಕೊಂಡು ನೀವೇನ್ ಮಾಡ್ತೀರಿ? ಆ ದಾಖಲೆಯನ್ನು ಇಟ್ಕೊಂಡು ನೀವು ನಿಮ್ಮ ಶಾಸಕರ ಮೇಲೆ ತನಿಖೆ ಮಾಡಿಸ್ತೀರಾ? ತನಿಖೆ ಮಾಡಿಸಿ ಸೂಕ್ತ ಕ್ರಮ ಕೈಗೊಳ್ಳುವಲ್ಲಿ ತಾವು ಕಾರಣೀಕರ್ತರಾಗ್ತೀರಾ? ಆ ಪಕ್ಷದಲ್ಲಿ ನಿಮ್ಮದೇನಾದ್ರೂ ಹಸ್ತಕ್ಷೇಪ ನಡೀತದ? ಅಲ್ಲಿ ನಿಮ್ಮ ಕಾರ್ಬಾರ್ ನಡೀತದೇನು ಪಕ್ಷದಲ್ಲಿ? ಅದಕ್ಕೆ ನೀವು ಸಿದ್ಧ ಇದ್ರಿ ಅಂದ್ರ ನಾವು ದಾಖಲೆ ತಗೊಂಡು ನಿಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬರ್ತೀವಿ, ನಮ್ಮ ದಾಖಲೆ ನಿಮ್ಮ ಕೈಯಲ್ಲಿ ಕೊಡ್ತೀವಿ. ನೀವು ಆ ದಾಖಲೆಯನ್ನ ಇಟ್ಕೊಂಡು ತನಿಖೆಯನ್ನ ಮಾಡಿಸ್ಬೇಕು. ಅದಕ್ಕೆ ನೀವು ಸಿದ್ಧ ಇದ್ರಿ ಅಂದ್ರೆ ನಮಗೆ ಹೇಳ್ರಿ, ನಾವು ದಾಖಲೆ ಕೊಡ್ತೀವಿ. ಇಲ್ಲ ಅಂದ್ರೆ ತನಿಖೆ ಮಾಡ್ಸಕ್ ಆಗ್ಲಿಲ್ಲ ಅಂದ್ರೆ ಬಹಿರಂಗವಾಗಿ ಕ್ಷಮೆಯನ್ನ ಕೇಳ್ರಿ. ನೀವೆಲ್ಲರೂ ತನಿಖೆ ಮಾಡ್ಸಕ್ ಆಗಲ್ಲ ಅಂದ್ರೆ ನೀವು ಪಕ್ಷದ ಮುಖಂಡರು ಎಲ್ಲರೂ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ರಿ. ಅದಕ್ಕೆ ನೀವು ಸಿದ್ಧಿದ್ರಿ ಅಂದ್ರೆ ರಾಜೀನಾಮೆ ಕೊಡ್ತಿದ್ರಿ ಅಂದ್ರ ನೀವ್ ಹೇಳ್ರಿ, ನಾವು ನಮ್ಮ ದಾಖಲೆಗಳನ್ನ ತಗೊಂಡು ಬರ್ತೀವಿ. ಒಂದು. ಇನ್ನು ಎರಡನೇದ್ದು, ಬಹಿರಂಗವಾಗಿ ಚರ್ಚೆಗೆ ಬರ್ರಿ, ನಾವು ಚರ್ಚೆ ಮಾಡ್ಲಿಕ್ಕೆ ಸಿದ್ಧಿದ್ದೀವಿ, ವೇದಿಕೆ ಮಾಡ್ಲಿಕ್ಕೆ ಸಿದ್ಧಿದ್ದೀವಿ, ಬರ್ರಿ ಅಂತ ಹೇಳಿರಿ. ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ. ಬಹಿರಂಗ ಚರ್ಚೆಯನ್ನ ಆಗಿ ಹೋಗಿ ತಾಲೂಕಿನ ಜನತೆಗೆ ಸತ್ಯಾಸತ್ಯತೆಗಳನ್ನ ಗೊತ್ತಾಗಲಿ. ನೀವು ಅಧಿಕಾರದಾಗ ಇದ್ದೀರಿ, ನೀವು ಅಭಿವೃದ್ಧಿ ಕೆಲಸ ಮಾಡುವಲ್ಲಿ ಬಿಜಿ ಇದ್ದೀರಿ, ನೀವು ಒಂದು ಸ್ಥಳ ದಿನಾಂಕ ನಿಗದಿ ಮಾಡ್ರಿ. ಯಾವತ್ತು ಹೇಳ್ತೀರಿ, ಯಾವ ಸ್ಥಳಕ್ಕೆ ಹೇಳ್ತೀರಿ, ನಾವೆಲ್ಲರೂ ಬರ್ಲಿಕ್ಕೆ ಸಿದ್ಧಿದ್ದೀವಿ. ನೀವು ನಿಮ್ಮ ಪಕ್ಷದ ಮುಖಂಡರು ಬರ್ತಿದ್ರಿ ಅಂದ್ರ ನಾವು ನಮ್ಮ ಪಕ್ಷದ ಮುಖಂಡರೇ ಬರ್ತೀವಿ, ದಾಖಲೆಗಳು ತಗೊಂಡೇ ಬರ್ತೀವಿ. ಈ ತಾಲೂಕಿನಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಯಾವ ರೀತಿ ಕಳಪೆ ಮಟ್ಟದಾಯ್ತು, ಯಾವ ರೀತಿ ದುರ್ಬಳಕೆ ಆಯ್ತು, ಎಲ್ಲಿ ಹಗರಣ ಆಯ್ತು, ಅದೆಲ್ಲವನ್ನ ಬಹಿರಂಗವಾಗಿ ಚರ್ಚೆ ಮಾಡ್ಲಿಕ್ಕೆ ನಾವು ಬರ್ತೀವಿ. ನೀವು ಬರ್ರಿ, ಸ್ಥಳ ಹೇಳಿ. ಇಲ್ಲ ನಿಮ್ಮ ಶಾಸಕರು ಮತ್ತು ಅರುಣ್ ಗೌಡರು ಬರ್ತಿದ್ರು ಅಂದ್ರ ನಾವು ನಮ್ಮ ಶಿವಕುಮಾರ್ ನಾಟಿಕರ್ ಅವ್ರನ್ನು ಬರ್ತಾರ, ಬಹಿರಂಗವಾಗಿ ಚರ್ಚೆ ಆಗಲಿ, ಈ ತಾಲೂಕಿನ ಜನತೆಗೆ ಸತ್ಯಾಸತ್ಯತೆಗಳು ಗೊತ್ತಾಗ್ಲಿ, ಬಹಿರಂಗ ಪಡಿಸೋಣ. ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ, ಈ ತಾಲೂಕಿನ ಕೊಳ್ಳೆ ಹೊಡಿತಕ್ಕಂಥವ್ರು ಯಾರು ಅಂತೇಳಿ ಬಹಿರಂಗವಾಗಿ ಒಮ್ಮೆ ಆಗಿ ಹೋಗಿ. ಸುಮ್ನೆ ಕುತ್ಕೊಂಡು ಸುಮ್ನೆ ಮಾತಾಡೋದು ಬೇಡ. ನಾವು ದಾಖಲೆ ತಗೊಂಡ್ಬರ್ತೀವಿ, ನೀವು ದಾಖಲೆ ತಗೊಂಡ್ಬರ್ರಿ. ನೀವೇನು ಕಳಪೆ ಮಾಡ್ರಿ, ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತು ಅನುದಾನ ಎಲ್ಲಿ ದುರ್ಬಳಕೆ ಆಗಿದೆ, ಎಲ್ಲಿ ಕಳಪೆ ಆಗಿದೆ, ನೀವೇನೇನು ಮಾಡಿರಿ, ಅದೆಲ್ಲವನ್ನ ನಾವು ಬಹಿರಂಗವಾಗಿ ಚರ್ಚೆ ಮಾಡ್ಲಿಕ್ಕೆ ನಾವು ಸಿದ್ಧಿದ್ದೀವಿ. ನೀವು ಬರ್ರಿ, ಯಾವಾಗ ಹೇಳ್ತೀರಿ ಹೇಳ್ರಿ. ಇವತ್ತು 3,500 ಕೋಟಿ ರೂಪಾಯಿ ಅಫಜಲ್ಪುರ ತಾಲೂಕಿಗೆ ತಂದಿದ್ದೀವಿ ಅಂತ ಹೇಳ್ತೀರಿ. ಅದು ಎಲ್ಲಿ ಹೋಯ್ತು, ಅದು ಯಾವ ರೀತಿ ಹೋಯ್ತು, ಎಷ್ಟು ಜನ ಕಾಂಟ್ರಾಕ್ಟರ್ ಕೈಯಿಂದ ನೀವು 10% ಕಮಿಷನ್ ತಗೊಂಡ್ರಿ? ಹೌದು, ನಾವು ಮಾತನಾಡಿದೀವಿ. ನಾಟಿಕರ್ ಅವರು ಮಾತನಾಡಿದ್ರು, ನೀವು ಆಸ್ತಿ ತನಿಖೆ ಆಗ್ಲಿ ಅಂತ ಹೇಳಿದ್ರು. ನಿಮ್ ಕಣ್ಣು ಮುಂದೆ ಅದಲ್ಲ, ಬೆಂಗಳೂರದಾಗ ಮನೆ ತಗೊಂಡ್ರಿ, ಎಲ್ಲಿದ್ ಬತ್ತು? ನೀವು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಎಷ್ಟು ಮಾಡಿದ್ರಿ ಆಸ್ತಿ? ಕಲಬುರಗಿಯಲ್ಲಿ ದವಾಖಾನೆ ಕಟ್ಟಿದ್ರಿ, ಎಲ್ಲಿದ್ ಬತ್ತು? ಮನಿ ಕಟ್ಟಿದ್ರಿ, ಎಲ್ಲಿದ್ ಬತ್ತು? ಫ್ಯಾಕ್ಟ್ರಿ ಕಟ್ಟಿದ್ರಿ, ಎಲ್ಲಿದ್ ಬತ್ತು? ಇದೇ ನಾವು ಪ್ರಶ್ನೆ ಮಾಡಿದ್ದು ಇದನ್ನೇ. ಅದೆಲ್ಲ ಎಲ್ಲಿದ್ ಬತ್ತು ಅನ್ನೋದು ನಮ್ಮ ಪ್ರಶ್ನೆ. ಇನ್ನೂ ಬೇಕು ದಾಖಲೆಗಳಂದ್ರೆ ನಾವು ಮಾತ್ರ ಇದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೀವಿ, ಪದೇ ಪದೇ ಹೇಳ್ತಾ ಇದೀವಿ. ನಾವು ದಾಖಲೆ ತಗೊಂಡು ಬರ್ತೀವಿ. ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಟೆಂಟ್ ಹೊಡ್ರಿ, ಮೈಕ್ ಸಿದ್ಧಪಡಿಸ್ರಿ, ನಾವೆಲ್ಲರೂ ಮುಖಂಡರು ಬರ್ತೀವಿ, ನಮ್ಮ ನಾಟಿಕರು ಬರ್ತಾರ, ಎಲ್ಲರೂ ಬಹಿರಂಗವಾಗಿ ಚರ್ಚೆ ಆಗ್ಲಿ. ಈ ತಾಲೂಕಿನ ಜನತೆಗೆ ನೀವೇನ್ ಮಾಡಿದ್ರಿ ಅಂತ ನಾವ್ ಹೇಳ್ತೀವಿ, ನಾವೇನ್ ಮಾಡಿದ್ರಿ ನೀವ್ ಹೇಳ್ರಿ ಅಂತ ನಾ ಸವಾಲನ್ನ ಸ್ವೀಕಾರ ಮಾಡ್ತಾ ಇದೀವಿ. ಶಿವಕುಮಾರ್ ನಾಟಿಕರ್ ಅವ್ರ ಬಗ್ಗೆ ಮಾತಾಡೋದು. ಅಕ್ರಮ ಮರಳು ಮಾಫಿಯಾ
ಶಿವಕುಮಾರ್ ನಾಟಿಕರ್ ಅವರು ಯಾವತ್ತು ಸಾರ್ವಜನಿಕ ಜೀವನದಲ್ಲಿ ಅವರ ಹೋರಾಟದ ಜೀವನದಲ್ಲಿ ಭಾಗಿಯಾಗ್ಯಾರೋ ಭೀಮಾ ನದಿ ಉಳಿವಿಗಾಗಿನೇ ಅವರ ಹೋರಾಟ. ಭೀಮಾ ನದಿ ಉಳಿವಿಗಾಗಿ ಅವರು ಹೋರಾಟ ಮಾಡಿದ್ದು ಗಾಣಗಾಪುರದಾಗ ಸುಡು ಬಿಸಿಲಿನಾಗ 14 ದಿನ ಕೂತಿದ್ದು ಭೀಮಾ ನದಿ ನೀರಿಗಾಗಿ ಮತ್ತು ಉಸುಕಿಗಾಗಿನೇ. ಉಸುಕ್ ಅಕ್ರಮ ಮಾಡ್ಬೇಕಂತಲ್ಲ, ರೈತರು ಬದುಕಬೇಕಂತ. ಅದಾದ್ಮೇಲೆ ಮೊನ್ನೆ ನಡೆದಕ್ಕಂತ ಇಲ್ಲೇ ಉಪವಾಸ ಸತ್ಯಾಗ್ರಹ ಕೂತ್ರು, ಅದು ನೀರಿಗಾಗಿನೇ ಉಸ್ಕಿಗಾಗಿನೇ ರೈತರ ಸಲುವಾಗೇ ಕೂತಿದ್ರು. ಹೇಳ್ತೀರಿ ಅವ್ರ ಊರಾಗ ಅಕ್ರಮ ಉಸುಕ್ ಹೊಡೆದಾರ ಅಂತಂದು. ಮಾನ್ಯ ಶಾಸಕರ ಸುಪುತ್ರವರು ಶಿವಕುಮಾರ್ ನಾಟಿಕಾರ್ ಅವರ ಹೆಸರಿಗೆ ಕಳಂಕ ತರಬೇಕಂತಂದು ನೀವೇ ಷಡ್ಯಂತ್ರ ಮಾಡಿ ನಿಮ್ಮದೇ ಆದಂತ ಒಂದು ಟೀಮ್ ರೆಡಿ ಮಾಡಿ ಅಲ್ಲಿ ಉಸುಕ್ ಹೊಡ್ಲಿಕ್ಕೆ ಹಚ್ತೀರಿ. ಯಾವ ದಾಖಲೆ ಇದೆ ಶಿವಕುಮಾರ್ ನಾಟಿಕಾರ್ ಅವರು ಉಸುಕ್ ಹೊಡೆದಿದ್ದು? ಒಂದೇ ಒಂದು ಅಕ್ರಮ ಮಾಡಿದ್ದು ಇಲ್ಲಿವರೆಗೂ, ಒಂದೇ ಒಂದು ಅಕ್ರಮ ಮಾಡಿದ್ದು ಯಾವ್ದು ದಾಖಲೆ ಇದೆ ನಿಮ್ಮ ಹತ್ರ? ಯಾವುದೂ ದಾಖಲೆ ಇಲ್ಲ. ಯಾಕಂತಂದ್ರೆ ಶಿವಕುಮಾರ್ ಯಾವತ್ತೂ ಈ ಹೋರಾಟದ ಜೀವನದಾಗ ಧುಮುಕಿದ್ದಾರೋ ಅವ್ರ ಜೊತೆ ಯಾವತ್ತೂ ನಾವು ಇದ್ದವರಿದ್ದೀವಿ. ಎಲ್ಲೂ ಕೂಡ ಇಲ್ಲಿವರೆಗೂ ಕಪ್ಪು ಚುಕ್ಕೆ ಇರ್ಲಾರ್ದಂತ ಒಬ್ಬ ವ್ಯಕ್ತಿನ ಕಪ್ಪು ಚುಕ್ಕೆ ಹೆಂಗ್ ಇಡ್ಬೇಕನ್ನಂತದೇ ನಿಮ್ದೊಂದು ಪ್ಲಾನ್ ರೆಡಿ ಮಾಡ್ಲಾಗತ್ತೀರಿ ನೀವು. ಒಟ್ಟ ಶಿವಕುಮಾರ್ ನಾಟಿಕರ್ ಅವರಿಗೆ ಅಲ್ಲಿ ಅಕ್ರಮ ಮರುಳುಗಾರಿಕೆ ಮಾಡ್ಲಾಗತ್ತಾರಂತೀರಿ. ಅಲ್ಲಿ ಅವ್ರ ಜನನೇ ಅದ, ಅಕ್ರಮ ಮರಳು ಮಾಡ್ಲಿಕ್ಕ ಅವ್ರ ಜನನೇ ಅದ. ಇಲ್ಲಿ ತನ ಅವ್ರು ಯಾವಾದರೆ ಒಂದು ಸಾಕ್ಷಿ ನಿಮ್ಮ ಹತ್ರ ಅದ ಅವ್ರ ಅಕ್ರಮ ಮರಳು ಮಾಫಿಯಾ ಮಾಡಿದ್ದು? ಇಲ್ಲ. ಯಾಕಂದ್ರೆ ನಾನು ಒಬ್ಬ ಭೀಮಾ ತೀರದ ನದಿ ನಮ್ಮ ಮಣೂರು ಗ್ರಾಮದ, ಅಲ್ಲಿನೂ ಅಕ್ರಮ ಮಾಡ್ಲಿಕ್ಕ ನಿಮ್ ಕುಮ್ಮಕ್ಕದಿಂದ ಅಕ್ರಮ ಮಾಡೋರು ಅದಾರ. ಅಲ್ಲಿ ನೀವೇ ಆಡಳಿತದಾಗಿದ್ದೀರಿ, MLA ನೀವೇ ಇದ್ದೀರಿ, ನಿಮ್ಮ ಸರ್ಕಾರನೇ ಅದ, ತನಿಖೆ ಮಾಡ್ರಿ. ಅಕ್ರಮ ಇತ್ತಂದ್ರ ಅವ್ರ ಜೈಲಿಗೆ ಹೋಗ್ತಾರೋ, ಅಕ್ರಮ ಇರ್ಲಿಲ್ಲ ಅಂತಂದ್ರೆ ನಿಮ್ಮ ಅಕ್ರಮ ಎಷ್ಟು ಅವ ನೀವು ಜೈಲಿಗೆ ಹೋಗ್ತಿರತ್ತಂತ ಹೇಳಿದ್ದು ಅವ್ರ ವಾಕ್ಯ ಅದ. ಅದಾದ್ಮೇಲೆ ಆಗಿದ್ದು ಈ ರೋಡ್ ಬಗ್ಗೆ ಮಾತಾಡಿದ್ರಿ. ರೋಡ್ ಆಗಿದ್ದು ಗುಲ್ಬರ್ಗ ರೋಡ್ ನಾವು ಡೆವಲಪ್ಮೆಂಟ್ NH ಹೈವೇ ಮಾಡಿದ್ದೀವಿ ಅಂತ. NH ಹೈವೇ ನೀವು ಮಾಡಿದ್ದಲ್ಲ, ಉಪವಾಸ ಸತ್ಯಾಗ್ರಹ ಶಿವಕುಮಾರ್ ನಾಟಿಕರ್ ಅವರು ಕೂತಿದ್ದು ಉಪವಾಸ ಸತ್ಯಾಗ್ರಹ ಈ ಗುಲ್ಬರ್ಗ ಟು ಹೊಸೂರು ರೋಡ್ ಆಗ್ಬೇಕಂತಂದ ಪಾದಯಾತ್ರೆ ಮಾಡಿದ್ದು ಶಿವಕುಮಾರ್ ನಾಟಿಕರ್ ಅವರು. ಎಷ್ಟೋ 100 ಕಿಲೋಮೀಟರ್ ವರೆಗೂ ಪಾದಯಾತ್ರೆ ಯಾವ್ದಕ್ಕೋಸ್ಕರ ಮಾಡಿದ್ರು? ರೋಡ್ ಆಗ್ಲಿ ಅಂತಕ್ಕಂಥದ್ದು ಉದ್ದೇಶ ಇಟ್ಕೊಂಡು ಅವ್ರು ಮಾಡಿದ್ದು, ನೀವು ಮಾಡಿದ್ದಲ್ಲದು. ಅದನ್ನೇ ಶಿವಕುಮಾರ್ ನಾಟಿಕರ್ ಅವರು ಪದೇ ಪದೇ ಹೇಳ್ತಾ ಇರೋದು, ಅಭಿವೃದ್ಧಿ 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 ಅಂತಕ್ಕಂಥದ್ದು. ನಾವು ನಿಮಗೆ 1% ನನಗನ್ಸೋ ಮಟ್ಟಿಗೆ ನಾವು ಅವ್ರ ಜೊತೆ ಇದ್ದ ನೋಡ್ಲಿಗತ್ತೀವಿ. 1% ನಿಮ್ ಜೊತೆ ಅವರು ವಾದ, ಈಗ ಅಧಿಕಾರದಲ್ಲಿ ಇದ್ದೀರಿ, ಕೇಳುವಂತ ಹಕ್ಕು ವಿರೋಧ ಪಕ್ಷಕ್ಕದ ಅವ್ರು ಕೇಳಗತ್ತಾರ. ಇದೇ ಗುತ್ತೇದಾರ್ ಅವರು ಅಧಿಕಾರದಲ್ಲಿದ್ದಾಗ, ಸನ್ಮಾನ್ಯ ಶ್ರೀ ಮಾಲಿಕೆ ಗುತ್ತೇದಾರ್ ಅವರು ಅಧಿಕಾರದಲ್ಲಿದ್ದಾಗ ಅವ್ರ ವಿರುದ್ಧ ಅಕ್ರಮ ಸಾರಾಯಿ ಮದ್ಯ ಮಾರಾಟ ಆಗ್ತದ ತಂದು ಅವರೇ ಹೋರಾಟ ಮಾಡಿದ್ದು. ಅವಾಗ DYSP ಇದ್ದವರು ಅವಾಗ ರೇಡ್ ಹಾಕಿದ್ರು. 1% ನಿಮ್ ವಿರುದ್ಧ ಹೋರಾಟ ಅಲ್ಲದು, ಇದು ಅವ್ರು ನಿರಂತರವಾಗಿ ಅವ್ರ ಜೊತೆ 10% ನಿಮ್ ಜೊತೆ 1% ಅವ್ರು ಹೋರಾಟ ಮಾಡಿದ್ದು. ಅವ್ರು ಹೋರಾಟ ಮಾಡ್ಲಾಗತ್ತಾರ ತಂದ್ಮೇಲೆ ಸೂಕ್ತವಾದಂತ ದಾಖಲೆ ಇದ್ದೇ ಅವ್ರು ಹೋರಾಟ ಮಾಡ್ತಾರೆ. ಡಾಟಾ ಇರ್ಲಾರ್ದೆ ಮಾತಾಡಂತ ವ್ಯಕ್ತಿನೇ ಅಲ್ಲ. ಇದು ಅಕ್ರಮ ಮರಳು ಮಾಫಿಯಾ ಬಗ್ಗೆ ನಿಮ್ಮಲ್ಲಿ ತನಿಖೆ ಇಲ್ಲ. ಸುಮ್ನೆ ಹೊರಡಿಸ್ಲಿಕ್ಕೆ ಹೋಗ್ಬೇಡ್ರಿ. ಅಕ್ರಮ ಮರಳು ಮಾಫಿಯಾ ನಿಮ್ಮವ್ರೇ ಮಾಡ್ಲಾಗತ್ತಾರ, ನಿಮ್ಮವ್ರೇ ಮಾಡಿಸಿ ಎತ್ತು ಕಟ್ಲಾಗತ್ತೀರಿ. ಅದು ಇವ್ರ ಮ್ಯಾಗ ಗೂಬೆ ತಂದು ಕೂಡ್ಸಲ್ಗತ್ತೀರಿ. ನೀವು ಉಸುಕು ಹೊಡಿಬೇಕಾದ್ರೆ ಸುಮ್ಮನೆ ಕೂಡ್ಲಗತ್ತೀರಿ. ಅಧಿಕಾರನೇ ನಿಂಬಲ್ಲಿ ಅದನ್ನ ಹೇಳಗತ್ತೀನಿ. ಅಧಿಕಾರ MLA ಅವ್ರು ನೀವೇ ಇದ್ದೀರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ದೇ ಅದ, ಎಲ್ಲಾ ನಿಂಬಲ್ಲಿ ಇಟ್ಕೊಂಡು ಸುಮ್ ಕೂಡ್ಲಗತ್ತೀರಿ. ತಮ್ಮ್ಯಾಗ ಅಕ್ರಮ ಯಾರು ಮಾಡ್ಲಾಗತ್ತಾರ? ಅದು ಮೀಡಿಯಾದವ್ರು ನಿಮಗೂ ಗುರುತಿದ್ದಿದೆ ಅಂತ ವಿಷಯ ಅದದು, ಯಾರ್ಯಾರು ಅಕ್ರಮ ಮಾಡ್ಲಾಗತ್ತಾರ ಅಂತಕ್ಕಂಥದ್ದು. ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅವರು ಮಾನ್ಯ ಪ್ರೆಸ್ ಮೀಟ್ ನಲ್ಲಿ ಒಂದು ವಿಷಯ ಮಾತಾಡ್ಯಾರ. ಆ ವಿಷಯಕ್ಕೆ ಸಂಬಂಧಿಸಿದಂಗೆ ನಾವು ಅವ್ರಿಗೆ ಕೇಳಕ್ ಬಯಸ್ತೀನಿ. ಶಿವಕುಮಾರ್ ನಾಟಿಕರ್ ಅವ್ರ ಸಹೋದರರು JJM ವರ್ಕ್ ಮಾಡಿದಾರ ಅಂತ ಹೇಳಿದಾರ. ಅವರು ಎಲ್ಲೆಲ್ಲಿ ಮಾಡಿದಾರೆ JJM ವರ್ಕು? ಹೌಳ್ಗಿ ಗ್ರಾಮದಲ್ಲಿ ಮಾಡಿದಾರ, ಶಿವಪುರ್ನಲ್ಲಿ ಮಾಡಿದಾರ, ಆಮೇಲೆ ಬನ್ನಟ್ಟಿನಲ್ಲಿ ಮಾಡಿದಾರ ಅಂತ ಹೇಳಿದಾರೆ. ಹೌದು, ಮಾಡಿದ್ದು ಸತ್ಯ ಅದ. ಈ JJM ವರ್ಕು ಭ್ರಷ್ಟಾಚಾರ ಮಾಡಿದಾರ ಅಂತ ಅವ್ರ ಆರೋಪ ಅದ. ನಾನು ಏನ್ ಹೇಳಕ್ ಬಯಸ್ತೀನಿ ಅಂದ್ರ, ಅಧಿಕಾರದಲ್ಲಿ ನೀವೇ ಇದ್ದೀರಿ, AWಗಳು ನಿಮ್ಮವರೇ ಅರ, ಜೈಗಳು ನಿಮ್ಮವರೇ ಅರ. ಅವ್ರ ಬಳಿ ಇರ್ತಕ್ಕಂಥ ದಾಖಲಾತಿಗಳು ತಗೊಂಡು ಬರ್ರಿ, ನಾವು ಸ್ಪಾಟಿಗೆ ಬರ್ತೀವಿ, ನೀವು ಸ್ಪಾಟಿಗೆ ಬರ್ರಿ. ಎಷ್ಟು ಪ್ರಮಾಣದ ಭ್ರಷ್ಟಾಚಾರ ಮಾಡ್ಯಾರ ಎಸ್ಟಿಮೇಟ್ ತಗೊಂಡು ಹೋಗೋದು, ಎಸ್ಟಿಮೇಟ್ ವಿತ್ MB ತಗೊಂಡು ಹೋಗಿ ವಿತ್ ಮೀಡಿಯಾ ಜೊತೆ, ನಿಮ್ಮ ಎಲ್ಲ ಮಾಧ್ಯಮದ ಜೊತೆ ಹೋಗಿ ಅಲ್ಲಿ ಎಷ್ಟು ಪ್ರಮಾಣದ ವರ್ಕ್ ಆಗ್ಯದ, ಎಷ್ಟು ಪ್ರಮಾಣದ ಬಿಲ್ ಆಗ್ಯದ, ಎಷ್ಟು ಪ್ರಮಾಣದ ಭ್ರಷ್ಟಾಚಾರ ಆಗ್ಯದ ವಿತ್ ಮೀಡಿಯಾ ಲೈವ್ ಇಟ್ಟು ಹೋಗಮ್. ಅದು ಆದ ತಕ್ಷಣ ನೆಕ್ಸ್ಟ್ ನಮ್ದು ಏನು ಕೋರಿಕೆ ಅಂದ್ರೆ ದೇಸಾಯಿ ಕಲ್ಲೂರ್ನು ಹೋಗಮ್. ದೇಸಾಯಿ ಕಲ್ಲೂರು ಗ್ರಾಮದಲ್ಲಿ ಇದೇ ಶಾಸಕರ ಸಹೋದರರಾಗಿರ್ತಕ್ಕಂಥ SY ಪಾಟೀಲ್ ಅವರು JJM ವರ್ಕ್ ಮಾಡಿದ್ದಾರೆ. ಅಲ್ಲಿ ಎಷ್ಟು % ವರ್ಕ್ ಆಗ್ಯದ, ಅದು ಎಷ್ಟು ಕೋಟಿದು ವರ್ಕ್ ಅದ, ಅಲ್ಲಿ ಎಷ್ಟು ನಳಗಳಿಗೆ ಎಷ್ಟು ನಲ್ಲಿಗಳಿಗೆ ನೀರು ಬರ್ಲಗತ್ತವ,
ಎಷ್ಟು ಮಂದಿಗೆ ಶಾಸಕರು ಅವರ ಸ್ವಗ್ರಾಮದಲ್ಲಿ ಜೆಜೆಎಂ ವರ್ಕ್ ಮಾಡಿ ನೀರು ಕುಡಿಸಲ್ಗತ್ತಾರ, ಅದನ್ನು ನೋಡ್ಬೇಕಲ್ಲ, ಅದನ್ನು ನೋಡಮ್ಮ. ನೋಡ್ರಿ, ನೀವೇ ಹೇಳ್ತೀರಿ ಒಂದ್ ಕಡೆ ಹಿಟ್ ಅಂಡ್ ರನ್ ಮಾಡಬೇಡ್ರಿ, ಗಾಳಿಯಲ್ಲಿ ಗುಂಡಾರಿಸ್ಬೇಡ್ರಿ ಅಂತ ಹೇಳ್ತೀರಿ. ನಾವು ಹಿಟ್ ಅಂಡ್ ರನ್ ಮಾಡ್ತಾ ಇಲ್ಲ, ಗಾಳಿಯಲ್ಲಿ ಗುಂಡಾರ್ಸಕ್ ನಾವು ತಯಾರಿಲ್ಲ. ನೀವು ಏನಿದೆಲ್ಲ ನಮ್ಗ ಸವಾಲ್ ಹಾಕಿರಲ್ಲ, ಅದಕ್ಕೆ ನಾವು ಪೂರ್ಣ ಏನ್ ಮಾಡ್ಕೋತೀನಿ ಅಂದ್ರ ನೀವು ಹಿಟ್ ಅಂಡ್ ರನ್ ಮಾಡಕ್ ಹೋಗ್ಬೇಡ್ರಿ. ನಾವು ಇವತ್ತು ನಿಮ್ಗೆ ಸವಾಲ್ ಹಾಕಿದೀವಿ, ಬರ್ತೀವಿ ಅಂತೇಳಿ ಬರ್ರಿ. ನೀವು ನಾಳೆನೇ ಪ್ರೆಸ್ ಮೀಟ್ ಮಾಡ್ರಿ, ಜಾಗ ನಿಗದಿ ಮಾಡ್ರಿ, ಸಮಯ ನಿಗದಿ ಮಾಡ್ರಿ, ಡೇಟ್ ನಿಗದಿ ಮಾಡ್ರಿ. ಬಸವೇಶ್ವರ ಸರ್ಕಲ್ ಅಂದ್ರೆ ಬಸವೇಶ್ವರ ಸರ್ಕಲ್ ನಾಗ ಮಾಡಮು, ಓಪನ್ ಚರ್ಚೆ ಬಹಿರಂಗ. ಅಂಬೇಡ್ಕರ್ ಸರ್ಕಲ್ ಅಂದ್ರೆ ಅಂಬೇಡ್ಕರ್ ಸರ್ಕಲ್ ನಾಗ ಮಾಡಮು. ಎಲ್ಲಿನೂ ಬ್ಯಾಡ್ರಿ, ಎಲ್ಲಿನೂ ಚರ್ಚೆನೆ ಮಾಡೋದ ಬೇಡ, ಸ್ಪಾಟಿಗೆ ಹೋಗಮ್ ವಿತ್ ನಿಮ್ಮ ಎಲ್ಲಾ ಮೀಡಿಯಾದವ್ರ ಜೊತೆ ಹೋಗಮ್. ನೀವು ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರ ಎಲ್ಲೆಲ್ಲಿ ಏನೇನು ಮಾಡಿರೋ ನಮ್ಗೆಲ್ಲ ಗೊತ್ತದ, ನಮ್ಮಲ್ಲಿ ದಾಖಲಾತಿಗಳವ. ನೀವು KRIDL ನಲ್ಲಿ ಎಷ್ಟು ಭ್ರಷ್ಟಾಚಾರ ಮಾಡಿರಿ, ಅಲ್ಲಿ ಸ್ಪಾಟಿಗೆ ಹೋಗಮ್ಮ, ನಾವು ಬರ್ತೀವಿ. ನೀವು MY ಪಾಟೀಲ್ರು ಅವ್ರ ಸುಪುತ್ರರಿಗೆ ಕರ್ಕೊಂಬಂದ್ರ ನಮ್ಮ ನಾಯಕರಿಗೆ ಕರ್ಕೊಂಡ್ ಬರ್ತೀವಿ ನಾಟಿಕರವ್ರಿಗೆ. ಇಲ್ಲ ಅಂದ್ರ ಅವ್ರು ಅವಶ್ಯಕತೆ ಇಲ್ಲ ಅಂದ್ರ ನಮ್ಮವ್ರಿಗೂ ಬಿಟ್ಟು ನಾವೇ ಬರ್ತೀವಿ. ಓಪನ್ ಚರ್ಚೆ ಆಗೋಲಿ. ಯಾರು ಜನರಿಗೆ ಕಣ್ಣಿಗೆ ಮಣ್ಣು ಎರಚಲ್ಗತ್ತಾರ, ಯಾರು ಸರ್ಕಾರದ ಬೊಕ್ಕಸಕ್ಕೆ ಕತ್ರಿ ಹಾಕಲ್ಗತ್ತಾರ, ಯಾರು ಜನರ ದುಡ್ಡು ದುರುಪಯೋಗ ಮಾಡ್ಕೊಳ್ಗತ್ತಾರ, ಯಾರು ಜನರಿಗೆ ಭ್ರಷ್ಟಾಚಾರ ಮಾಡಿ ಅಕ್ರಮ ಆಸ್ತಿ ಗಳಿಸ್ಯಾರ, ಶಿವಕುಮಾರ್ ನಾಟಿಕರ್ ಅವರು ಭ್ರಷ್ಟಾಚಾರ ಮಾಡ್ಯಾರ ಅಂತ ಹೇಳ್ತೀರಿ. ಆಯ್ತ್ರಿ, ನಿಮ್ದೇ ಸರ್ಕಾರ ಅದ, ನೀವೇ MLA ಇದ್ದೀರಿ, ನಿಮ್ ಕೈಗೆ ತನಿಖೆ ಮಾಡಿಸ್ರಲ್ಲ. ಅವ್ರು ಭ್ರಷ್ಟಾಚಾರ ಮಾಡಿದ್ರೆ ಅವ್ರು ಜೈಲಿಗೆ ಹೋಗ್ಲಿ, ನಿಮ್ ಮೇಲೆ ತನಿಖೆ ಆಗಲಿ, ನೀವು ಜೈಲಿಗೆ ಹೋಗ್ರಿ. ನೀವು ಸಾರ್ವಜನಿಕ ಜೀವನದಲ್ಲಿ ಎಷ್ಟು ದಿನ ಇದ್ರಿ? 50 ವರ್ಷ ಆಯ್ತು. 224 ಸದಸ್ಯರಲ್ಲಿ ಅತ್ಯಂತ ಹಿರಿಯ ಸದಸ್ಯರು ಸನ್ಮಾನ್ಯ MY ಪಾಟೀಲ್ರು, ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಗಳು, ಹಿರಿಯರ. ಅವ್ರ ಬಗ್ಗೆ ನಮಗೂ ಅಪಾರದ ಗೌರವ ಅದ. ಆಯ್ತು, ಅಷ್ಟೊಂದು ಹಿರಿಯರು, ಅಷ್ಟೊಂದು ಹಿರಿತನ ಇಟ್ಕೊಂಡು ಈ ಭ್ರಷ್ಟಾಚಾರ ಮಾಡಬಾರ್ದಲ್ಲ. ನಿಮ್ಮ ಹಿರಿತನ ಶೋಭೆಕರಲ್ಲ ಅದು. ನೀವು ಭ್ರಷ್ಟಾಚಾರ ಮಾಡಿಲ್ಲ ಅಂದ್ರ ನಿಮ್ಮ ಆಸ್ತಿ ಹೆಂಗಾಯ್ತು ಇಷ್ಟೆಲ್ಲ? 50 ವರ್ಷ ರಾಜಕಾರಣದಾಗಿದ್ದೀರಿ, 50 ವರ್ಷ ಆಗದೆ ಇರೋ ಆಸ್ತಿ ನಿಮ್ದು ಪ್ರಾಪರ್ಟಿ 8-7 ವರ್ಷದಲ್ಲೇ ಯಾಕೆ ಇಷ್ಟೊಂದು ಪ್ರಮಾಣವಾಗಿ ಹೆಚ್ಚಾಯ್ತು? ಬೆಂಗಳೂರಲ್ಲಿ ಮನಿ ಹೆಂಗಾಯ್ತು? ಗುಲ್ಬರ್ಗದಲ್ಲಿ ಬಂಗ್ಲೆ ಹೆಂಗಾಯ್ತು? ಶಾಂತ ಹಾಸ್ಪಿಟಲ್ ಹೆಂಗಾಯ್ತು? ದಾಲ್ ಮಿಲ್ ಹೆಂಗಾಯ್ತು? ನಿಮ್ ಪೈಪಿನ ಫ್ಯಾಕ್ಟರಿ ಹೆಂಗಾಯ್ತು? ಇಡ್ರಲ್ಲ ನೋಡಿ ಜನ, ಎಲ್ಲಿಂದ ಬತ್ತು? ಜ್ವಾಳ ಮಾರಿ ಕಟ್ಟಿರಿ. 50 ವರ್ಷದ ರಾಜಕಾರಣದಾಗಿದ್ರಿ, ಅವಾಗ ಅಲ್ಲಾರ್ದು ಈಗ ಯಾಕಾಯ್ತು? ಎಲ್ಲಾ ಸತ್ಯನೂ ಜನರಿಗೆಲ್ಲ ಗೊತ್ತದ. ನಾವು ಆರೋಪ ಮಾಡಿವಿ ಅಂತೇಳಿ ನಮಗ್ ಕೌಂಟರ್ ಕೊಡ್ಲಕ್ ಬಂದು ನಿಮ್ದು ನೀವು ಕಳ್ಕೊತೀರಿ. ಇಲ್ಲಿ ಜಾತಿ ವಿಷಯ ತರಬೇಡ್ರಿ, ದಯವಿಟ್ಟು ಹೇಳ್ತೀನಿ. ಶಿವಕುಮಾರ್ ನಾಟಿಕರ್ ಅವರು ಪ್ರೆಸ್ ಮೀಟ್ ಮಾಡ್ಯಾರ, ಯಾವ್ದೋ ಒಂದು ವ್ಯಕ್ತಿ ಮೇಲೆ ಮಾಡ್ಯಾರ. ಅವ್ರು ಅಧಿಕಾರದಾಗರ MO ಪಾಟೀಲ್ರು ಅನ್ನೋ ಕಾರಣಕ್ಕೆ ಅವ್ರಿಗೆ ಕ್ವಶನ್ ಮಾಡ್ಯಾರ. ಆದ್ರೆ ಜಾತಿಗೆ ಅವ್ರು ಬಂದಿಲ್ಲ. ಜಾತಿ ಅವ್ರ ಪ್ರೆಸ್ ಮೀಟ್ ಅಲ್ಲಿ ನೋಡ್ರಿ. ನೀವು, ನಾನು ಹೇಳಕ್ ಬಯಸ್ತೀನಿ, ನೀವು ಒಬ್ರು ಪಾಠ ಮಾಡೋ ಬೋಧಕರಿದ್ದೀರಿ, ಟೀಚರ್ ಇದ್ದೀರಿ. ಶಿವಕುಮಾರ್ ನಾಟಿಕರ್ ಅವ್ರು ಮಾಡಿರೋ ಪ್ರೆಸ್ ಮೀಟಿನ 1 ಅಲ್ಲ 10 ಸಲ ನೋಡಿ. ಅದರಲ್ಲಿ ಎಲ್ಲಾದ್ರೂ ಒಂದೇ ಒಂದು ಪದ ಯಾವ್ದಾದ್ರು ವೀರಶೈವ ಲಿಂಗಾಯತ ಬಳಸಿದಾರ? ಲಿಂಗಾಯತ ಕಮ್ಯುನಿಟಿ ತಗೊಂಡಿದಾರ? ಇಲ್ಲ. ನಿಮ್ಗೆ ಶೋಭೆ ತರಂತದಲ್ಲ ಇದು. ಅರುಣ್ ಕುಮಾರ್ ಪಾಟೀಲ್ ಅವರೇ, ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿದು ರಾಜಕಾರಣ ಮಾಡೋದು ನಿಮ್ಗೆ ಶೋಭೆ ತರಲ್ಲ. ಅದಕ್ಕೆ ದಯವಿಟ್ಟು ನಾನು ಏನ್ ಹೇಳ್ತೀನಿ ಅಂದ್ರ, JJM ವರ್ಕ್ ಆರೋಪ ಮಾಡಿರಿ, ನೀವು ಮುಂದೆ ಡೇಟ್ ನಿಗದಿ ಮಾಡ್ರಿ, ವಿತ್ ಮೀಡಿಯಾ ಜೊತೆ ಕರ್ಕೊಂಡು ಹೋಗಮು. ಅಲ್ಲೆಷ್ಟು ಭ್ರಷ್ಟಾಚಾರ ಆಯ್ತು, ಇಲ್ಲೆಷ್ಟು ಭ್ರಷ್ಟಾಚಾರ ಆಯ್ತು ನೋಡಮು. ಅದಕ್ಕೆ ನಾವು ತಯಾರಿದ್ದೀವಿ. ಹಿಟ್ ಅಂಡ್ ರನ್ ಮಾಡಬೇಡ್ರಿ ದಯವಿಟ್ಟು. ಇಷ್ಟು ಹೇಳಕ್ ಬಯಸ್ತೀನಿ. ಇವತ್ತ ಒಂದು ಸಣ್ಣ ವಿಷಯ, ಎಷ್ಟೊಂದು ಶಾಸಕರು ಮತ್ತು ಶಾಸಕರ ಪುತ್ರರು ಎಷ್ಟು ಕೀಳುಮಟ್ಟದ ರಾಜಕೀಯ ಮಾಡ್ತಾರೆ ಅಫಜಲ್ಪುರ ತಾಲೂಕಿನಾಗ ಅಂತೇಳಿ ಒಂದು ತಾಜಾ ಉದಾಹರಣೆ ನಾವು ನಿನ್ನೆ ಎಲ್ಲಾ ಪತ್ರಿಕಾ ಮಾಧ್ಯಮದವರಿಗೆ ನಿಮ್ಗೆಲ್ಲರಿಗೂ ಹೇಳುವಂತ ಸ್ಥಳವನ್ನ ನಿಗದಿ ಮಾಡಿದ್ವಿ. ನಾವು ಪತ್ರಿಕಾಗೋಷ್ಠಿಯನ್ನ ಪ್ರವಾಸಿ ಮಂದಿರದಲ್ಲಿ ಕರಿತೀವಿ ನಾಳೆ ಬೆಳಿಗ್ಗೆ ಅಂತೇಳಿ ನಿಮಗೆ ಸಮಯವನ್ನ ಮತ್ತು ಸ್ಥಳವನ್ನ ಹೇಳಿದ್ವಿ. ಅಲ್ಲೇ ಪತ್ರಿಕಾಗೋಷ್ಠಿ ಮಾಡಬೇಕು IB ಒಳಗ ಅಂತೇಳಿ ನಾವು ಹೇಳಿದ್ವಿ ನಿಮಗ. ಆದ್ರ ಇವತ್ತು ಅಧಿಕಾರಿಗಳು ಫೋನ್ ಹಚ್ಚಿ ನಮಗೆ ಹೇಳ್ತಾರ, ಅಲ್ಲಿ ಪತ್ರಿಕಾಗೋಷ್ಠಿ ನಾಟ್ ಅಲೌಡ್, ಪತ್ರಿಕಾಗೋಷ್ಠಿ ನಿಷೇಧಿಸಲಾಗಿದೆ, ನೀವು ಪತ್ರಿಕಾಗೋಷ್ಠಿ ಇಲ್ಲಿ ಮಾಡಪ್ಪಲೇ ಇಲ್ಲ, ನೀವು ಬರಬೇಡ್ರಿ ಅಂತ ಹೇಳ್ತಾರೆ ನಮಗೆ. ಅಂದ್ರೆ ಇಷ್ಟು ವರ್ಷ ಆಯ್ತು ನೀವು ಪತ್ರಿಕಾ ಮಾಧ್ಯಮದವ್ರು ಇದ್ದೀರಿ, ಇಷ್ಟು ವರ್ಷ ಆಯ್ತು ನೀವು ಯಾವ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿಲ್ಲ, ಪ್ರೆಸ್ ಮೀಟೇ ಮಾಡಿಲ್ಲ ನೀವು IB ಒಳಗ.
ಎಲ್ಲ ಪ್ರತಿಯೊಂದು ಸಮುದಾಯ, ಪ್ರತಿಯೊಂದು ಪಕ್ಷ, ಇವತ್ತು ಶಾಸಕರು, ಮಾಜಿ ಶಾಸಕರು ಯಾರೇ ಬಂದ್ರು ಆ ಪ್ರವಾಸಿ ಮಂದಿರದೊಳಗೆ ಪತ್ರಿಕಾಗೋಷ್ಠಿ ಮಾಡ್ತಾರ. ಆದ್ರೆ ನಮಗ್ ಮಾತ್ರ ಇವತ್ತು ನಾಟ್ ಅಲೌಡ್ ಅಂತ ಹೇಳ್ಬಿಟ್ರು. ಅಲ್ಲಿ ಪತ್ರಿಕಾಗೋಷ್ಠಿ ನಿಷೇಧಿಸಲಾಗಿದೆ, ದಯವಿಟ್ಟು ತಾವು ಬರಬೇಡ್ರಿ ಅಂತ ಹೇಳ್ತಾರ. ನೋಡ್ರಿ ಎಷ್ಟೊಂದು ದ್ವೇಷದ ರಾಜಕಾರಣ ಮಾಡ್ತಾರೆ, ಎಷ್ಟೊಂದು ಕೀಳುಮಟ್ಟದ ರಾಜಕಾರಣ ಮಾಡ್ತಾರ ಇವರು ಅಂತೇಳಿ ತಾಜಾ ಉದಾಹರಣೆ ಇವತ್ತು ಬೆಳಿಗ್ಗೆನೆ ಆಗ್ಯದ. ಇಷ್ಟೊಂದು ಕೀಳುಮಟ್ಟದ ರಾಜಕೀಯ ಈ ಅಫಜಲ್ಪುರ ತಾಲೂಕಿನಲ್ಲಿ ಮಾಡಿ ನೀವ್ ಏನ್ ಸಾಧಿಸ್ತೀರೋ ಅನ್ನೋದು ನಮಗ್ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇಷ್ಟು ಕೀಳುಮಟ್ಟದ ರಾಜಕೀಯ ತಾವು ಮಾಡಬಾರ್ರಿ ಅಂತೇಳಿ ನಾವು ಶಾಸಕರಿಗೆ ಮತ್ತು ಶಾಸಕರ ಸುಪುತ್ರರಿಗೆ ನಾವು ಕೇಳ್ಕೊಳ್ತೀವಿ. ಕುಮಾರ್ ನಾಟೀಕರ್ ಅವರು ವೈವಾಹಿಕ ಜೀವನವನ್ನೇ ತ್ಯಾಗ ಮಾಡಿ ಈ ತಾಲೂಕಿನ ಜನರ ಸೇವೆ ಮಾಡ್ಬೇಕಂತಂದು ಅವ್ರು ಮದಿನೇ ಮಾಡ್ಕೊಳ್ಳಾದೆ ತಾಲೂಕಿನ ಜನರ ಸೇವೆ ಮಾಡ್ಬೇಕಂತ ನಿಂತ ವ್ಯಕ್ತಿ. ಅಂಥ ವ್ಯಕ್ತಿ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು, ಯಾಕಂದ್ರೆ ಭ್ರಷ್ಟಾಚಾರ ಮಾಡ್ಬೇಕಾದ್ರೆ ಅವ್ರಿಗೆ ಹೆಂಡ್ರು ಮಕ್ಕಳು ಇವೆಲ್ಲ ವ್ಯಾಮೋಹ ಇತ್ತು ಅಂತಂದ್ರೆ ಭ್ರಷ್ಟಾಚಾರ ಮಾಡ್ತಾರೆ. ಅವ್ರಿಗೆ ಏನೂ ಇಲ್ಲ, ವಿನಾಕಾರಣ ಅವ್ರ ಮೇಲೆ ಅಪವಾದ ಮಾಡಿ, ಅಲ್ಲಿ ದಾಖಲಾತಿ ಇರಲಾರ್ದೆ ಅವ್ರ ಮೇಲೆ ದಯವಿಟ್ಟು ಅಪವಾದ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತಕ್ಕಂಥದ್ದು ಶಾಸಕರ ಸುಪುತ್ರರ ಕುಮ್ಮಕ್ಕಿನಿಂದ ಲಿಂಗಾಯತ ಸಮಾಜವನ್ನ ಎತ್ತಿ ಕಟ್ಟಬೇಕು ಅಂತಕ್ಕಂಥದ್ದು ಹೇಳಿಕೆಯನ್ನು ಏನು ಕೊಟ್ರಲ್ಲ, ಆ ಕಾಂಗ್ರೆಸ್ ಮುಖಂಡರು ಅವ್ರು ಹೇಳಿದ ಪ್ರಕಾರನೇ ಮಾತಾಡ್ತಾ ಇದ್ದಾರೆ. ಆದ್ರೆ ಎಲ್ಲೂ ಕೂಡ ಶಿವಕುಮಾರ್ ನಾಟೀಕರ್ ಅವರು ವೀರಶೈವ ಲಿಂಗಾಯತ ಅಂತಕ್ಕಂಥದ್ದನ್ನ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಆಮೇಲೆ ಅವರ ಜೀವನದಲ್ಲಿ ಎಲ್ಲಿಯಾದರೂ ಅವ್ರು ಯಾವಾಗ ವೋಟಿನ ಪವರ್ ಬಂದದ ಅವತ್ತಿನ ಹಿಡಿದು ಸನ್ಮಾನ್ಯ ಶ್ರೀ ವೀರಶೈವ ಲಿಂಗಾಯತ ಶಾಸಕರಾದಂಥ MY ಪಾಟೀಲ್ ಅವರಿಗೆ ವೋಟ್ ಹಾಕೋತ್ ಬಂದಾರ ವಿನ ಒಂದೇ ಒಂದು ವೋಟ್ ಅವ್ರ ಗೊತ್ತಿದ್ದವ್ರಿಗೆ ಇಲ್ಲಿವರೆಗೂ ಹಾಕೋತ್ ಬಂದಿಲ್ಲ. ದಾಖಲೆ ಕೊಡ್ರಿ, ದಾಖಲೆ ಕೊಡ್ತೀನಿ ಅನ್ನುವಂಥದ್ದೇ ವಾದ ವಿವಾದಗಳು ಕಾಂಗ್ರೆಸ್ ಮತ್ತು JDS ಮುಖಂಡರ ಹತ್ರ ನಡೀತಾರೆ. ಕೊಡೋರು ಯಾರು, ತಗೊಳ್ಳೋರು ಯಾರು, ತನಿಖೆ ಮಾಡಿಸುವವರು ಯಾರು ಅಂತ ನೀವು ಹೇಳ್ತೀರಿ. ದಾಖಲೆ ಸಮೇತ ನಾವು ಬರ್ತೀನಿ ಅಂತೇಳಿ ಕಳೆದ ಬಾರಿ ನಾಟೀಕರ್ ಅವರು ಹೇಳಿದ್ರು, ತಾವು ಕೂಡ ಹೇಳ್ತಾ ಇದ್ದೀರಿ ದಾಖಲೆ ತೊಗೊಂಡು ಬರ್ರಿ, ನಾವು ಚರ್ಚೆಗೆ ಸಿದ್ಧಿದ್ದೀವಿ ಅಂತೇಳಿ ಅವ್ರು ಹೇಳ್ತಾರೆ. ಸೊ ನೀವು ಎಲ್ಲೋ ಒಂದು ಕಡೆ ನಿಮ್ಮ ಮಾತಿನ ಬರದಲ್ಲಿ ಬರೀ ಮಾತುಗಳೇ ಮುಂದುವರಿತಾವಿನ ದಾಖಲಾತಿಗಳು ಇಲ್ಲ, ಅವ್ರು ಭ್ರಷ್ಟಾಚಾರನೂ ಮಾಡಿಲ್ಲ ಅನ್ನುವಂಥದ್ದು ನೀವು ಮೇಲ್ನೋಟಕ್ಕೆ ತೋರ್ಪಡಿಸ್ತಾ ಇದ್ದೀರಿ. ಅದೇ ಈಗ ಅದನ್ನೇ ನಾವು ಸ್ಪಷ್ಟೀಕರಣ ಕೊಡ್ತಾ ಇದ್ದೀವಿ ಸರ್. ದಾಖಲೆಗಳು ನಾವು ಸಿದ್ಧಪಡಿಸ್ಕೊಂಡು ಬರ್ತೀವಿ, ನೀವು ತನಿಖೆ ಮಾಡಿಸ್ತೀರೇನು? ತನಿಖೆ ಮಾಡಿಸ್ತೀರಿ? ತನಿಖಾ ಸಂಸ್ಥೆ ಶಾಸಕರು, ಶಾಸಕರ ಹಿಂಬಾಲಕರ ಅಲ್ಲ, ಅವ್ರು ಕೇಳ್ತಾ ಇರಲ್ಲ ನಮ್ಗೆ ತನಿಖಾ ಸಂಸ್ಥೆ ಇದೆ ರೀ, ಲೋಕಾಯುಕ್ತ ಇದೆ, ಕೊಡ್ರಿ. ಎಲ್ಲ ನಾವು ಅರ್ಜಿ ಕೊಟ್ಟಿದೀವಿ, ಕಂಪ್ಲೇಂಟ್ ಮಾಡಿದೀವಿ. ಇವ್ರು ಕೇಳ್ಕತ್ತಾರಲ್ಲ, ನಾವು ಎಲ್ಲ ನಾವು ದಾಖಲೆಗಳು ತಗೊಂಡ್ ಬರ್ತೀವಿ. ನೀವು ಕೇಳ್ತಾ ಇದಿರಲ್ಲ ಪಕ್ಷದ ಮುಖಂಡರು, ನೀವ್ ಯಾರು ಕೇಳಕ? ನೀವು ರಾಜೀನಾಮೆ ಕೊಡಿಸ್ತೀರಿ ಶಾಸಕರಿಗೆ? ಭ್ರಷ್ಟಾಚಾರ ಸಾಬೀತಾಯ್ತಂದ್ರ ಆಯ್ತು, ಅದು ಬೇಡ. ನಾವು ದಾಖಲೆಗಳು ತಗೊಂಡ್ ಬರ್ತೀವಿ, ಬಹಿರಂಗ ಚರ್ಚೆಗೆ ಬಂದ್ಬಿಡಲ್ಲ, ಸ್ವೀಕಾರ ಮಾಡ್ತೀವಿ. ಬೇನಾಮಿ ಆಸ್ತಿ ಅಂತ ಹೇಳ್ತೀರಿ. ಎಲ್ಲೋ ಒಂದ್ ಕಡೆ ನಾಟೀಕರ್ ಅವರು ಕೂಡ ಆರೋಪ ಮಾಡ್ತಾರೆ, ಬೇನಾಮಿ ಆಸ್ತಿ ಮಾಡಿದಾರೆ, ಬೇನಾಮಿ ಆಸ್ತಿ ಮಾಡಿದ್ರು. ಆಸ್ತಿ ಮಾಡಿದವರೆಲ್ಲ ಬೇನಾಮಿನೇ ಮಾಡಿದಾರ ಇಡೀ ರಾಜಕಾರಣಿಗಳೆಲ್ಲ? ಆಯ್ತು, ಅದು ಎಲ್ಲಿಂದ ಅಂತೇಳಿ ತಾವೇ ಹೇಳಲಿ. ಇಲ್ಲ, ತಾವು ತಮ್ಮ ಹತ್ರ ಬೇನಾಮಿ ಏನಾದ್ರು ದಾಖಲೆ ದಾಖಲೆ ಏನ್ ಹೇಳ್ಬೇಕು ಸರ್? ಮನಿಗಳು ಎಲ್ಲಿಂದ ಬಂತು? ಕೋಟ್ಯಾಂತರ ರೂಪಾಯಿ ಮನಿಗಳು, 100 ಕೋಟಿ ಗಟ್ಟಲೆ ಮನಿಗಳು ತೊಂದ್ರೆ ಇವರು ಬೆಂಗಳೂರು. ಸ್ವಾಭಾವಿಕವಾಗಿ ಒಬ್ಬ ಮನುಷ್ಯ ಬಡವನಾಗಿದ್ರೆ ಅವನು ಶ್ರೀಮಂತರಾಗ್ಲಿಕ್ಕೆ ಇಚ್ಛೆ ಪಡ್ತಾನ, ಯಾವುದೋ ಒಂದು ಮೂಲದಿಂದ ಅವನು ಸಂಪಾದನೆ ಆರ್ಥಿಕವಾಗಿ ಕ್ರೋಢೀಕರಣ ಮಾಡ್ತಾನ. ಅದನ್ನ ನೀವು ಬೇನಾಮಿ ಅಂತ ಹೇಳ್ತೀರಲ್ಲ, ಬೇನಾಮಿ ಅನ್ನೋದಕ್ಕೆ ಏನ್ ಪ್ರೂಫ್ ಇದೆ? ಇವರು ಬೇರೆ ಯಾವುದೋ ಮೂಲಗಳು ಇಲ್ಲ. ಇವ್ರು ಮೂಲತಃ ಬಂದಿದ್ದು ರಾಜಕಾರಣದಿಂದ, ರಾಜಕಾರಣಿಗಳಿಂದ ಬರ್ತಕ್ಕಂತ ಏನ್ ಸರ್ಕಾರದಿಂದ ಬರ್ತಕ್ಕಂತ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡು ಕಾಂಟ್ರಾಕ್ಟರ್ ಕೈಯಿಂದ 10% ನಿಗದಿ ಮಾಡಿ ಅದರಿಂದ ಬಂತ ಹಣದಿಂದ ನಾವು ಅವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಸರ್ಕಾರದ ಹಣ ಅಂತೇಳಿ ನಮ್ಮ ಆರೋಪ ಅದ. ಈಗ JJM ವರ್ಕ್ ಬಗ್ಗೆ ಮಾತಾಡಿದ್ರಿ, JJM ವರ್ಕ್ ಬಗ್ಗೆ ಅವರು ಕೂಡ ಹೇಳಿದ್ರು. ಏನಂದ್ರೆ JJM ಅಲ್ಲಿ ಅವರೇ ಜೈಲಿಗೆ ಹೋಗ್ತಾರೆ ಫಸ್ಟ್ ಅಂತ ಹೇಳಿದ್ರು. ನೀವು 100% ಕರೆಕ್ಟ್ ಆಗಿ ಮಾಡಿದಾರ ನಿಮ್ಮ ನಾಯಕರು ಎಲ್ಲರೂ? ನೀವೆಲ್ಲ ಸರ್ JJM ಬಗ್ಗೆ ನಾನು ಮಾತಾಡ್ತೇನೆ, ಹೌದಾ? ಅದನ್ನೇ ನಾ ಇಷ್ಟು ತನಕ ಹೇಳಿದ್ದು. JJM ಬಗ್ಗೆ ನಾವು ಜೈಲಿಗೆ ಹೋದ್ರೆ ನಾವು ಸ್ವಾಗತ ಅದ ರೀ. ನೀವು MLA ಇದ್ರಿ, ಹಾಗಾದ್ರೆ ಅವರು ಕಲ್ಪನೆ ಮಾಡಿದ್ರೆ ತಾವು ಕಲ್ಪನೆ ಮಾಡಿದ್ರಿ. ಸರ್ ಒಂದ್ ನಿಮಿಷ ಅದನ್ನೇ ಜನರ ಮುಂದೆ ಸ್ಪಷ್ಟಪಡಿಸನ್ರಿ. ಬರ್ರಿ ನಿಮ್ ಜೊತೆ ಹೋಗಮು ಸರ್, ಮೀಡಿಯಾ ವಿತ್ ಮೀಡಿಯಾ ಲೈವ್ ಇಟ್ಟು ಹೋಗಮು. JJM ನೀವು ಪ್ರೂವ್ ಮಾಡ್ತೀರಾ? ನಾವು ಪ್ರೂವ್ ಮಾಡ್ತೀವಿ.
100% ವರ್ಕ್ ನಾವು ಮಾಡಿದ್ದೀರಿ. JJM ವರ್ಕ್ ಎಲ್ಲಿ ಮಾಡಿದೀವಿ ಅಲ್ಲಿ ಮೀಡಿಯಾದವರಿಗೆ ನೀರು ಕುಡಿಸ್ಕೊಂಡು ಅವ್ರು ಮಾಡಿರೋ JJM ವರ್ಕಿಗೆ ಹೋಗಮ್, ಅವ್ರು ನೀರು ಕುಡಿಸ್ಲಿ ನಿಮಗ, ಅದೇ ನಲ್ಲಿ ನೀರು ಕುಡ್ಕೊಂಡು ಹೋಗಮ್. ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ JJM ಹಳ್ಳ ಹಿಡಿದು ಸರ್, ದೇಶದ ಬಗ್ಗೆ ಮಾತಾಡೋದಕ್ಕೆ ಸರ್, ನೀವು ಅಫಜಲ್ಪುರದಲ್ಲಿ ಒಂದ್ ಹಳ್ಳಿಯಲ್ಲಿ ಮಾಡಿದರ ಬಗ್ಗೆ ನಾವು 100% ಮಾಡೀನಿ ಅಂತ ಹೇಳ್ತೀರಾ? ಸರ್, ನಾವು ಮಾಡಿರೋ ಹಳ್ಳಿಯಲ್ಲೇ ನಾವು 100% ಹೇಳ್ಬೇಕಲ್ಲ. ಬೇರೆ ರಾಜ್ಯದ ನಾನು ಸಮರ್ಥನೆ ಮಾಡ್ಕೊಳಕ್ ನಾನು ಯಾರು? ಸರ್, RWS ಅಧಿಕಾರಿಗಳೇ ಹೇಳ್ತಾರೆ ಸರ್, ಎಲ್ಲಿ ಕೂಡ ಕಂಪ್ಲೀಟ್ ಆಗಿಲ್ಲ, ಎಲ್ಲಿ ಕೂಡ ನಾವು ಸರಿಯಾಗಿ ಕೊಡ್ಲಿಕ್ ಆಗಿಲ್ಲ ನೀರ್ ಅಂತ ಅವ್ರೇ ಹೇಳ್ತಾರೆ. 100% ನಿಮ್ ಕೈಲಿಂದ ಹಾಕಿ ಮಾಡಿದ್ರ ಸರ್? ಎಸ್ಟಿಮೇಟ್ ನಲ್ಲಿ ಇರೋ ಕೆಲಸ ನಮ್ಗೆ ಅಲೋಟ್ ಆಗಿರೋ ಟೆಂಡರ್ ಕೆಲಸ ನಾವು 100% ಮಾಡಿದೀವಿ ಇಂಪ್ಲಿಮೆಂಟ್. ಬಂದ್ ನೋಡ್ರಿ, ಹೌದಾ? ಒಂದ್ ವೇಳೆ ನಾವು ಮಾಡಿಲ್ಲ, ಆಯ್ತು, ನಿಮ್ ಪ್ರಕಾರ ನಾವು ಮಾಡಿಲ್ಲ, ಭ್ರಷ್ಟಾಚಾರ ಮಾಡಿವಿ, MLA ನೀವಿದ್ರಿ, ಸರ್ಕಾರ ನಿಮ್ಮದ, ತನಿಖಾ ಸಂಸ್ಥೆಗಳು ನಿಮ್ಮವ, ಮಾಡ್ರಿ ತನಿಖೆ. ನೀವು ಕಂಪ್ಲೇಂಟ್ ಕೊಡ್ರಿ, ನೀವು ಅವ್ರ ಮೇಲೆ ಅವ್ರ ಬೇನಾಮಿ ಆಸ್ತಿ ನಾನ್ ಮಾಡಿರೋ ವರ್ಕ್ ನಾನ್ ಕಂಪ್ಲೇಂಟ್ ಕೊಡ. ನಿಮ್ಮ ವರ್ಕ್ ಬಗ್ಗೆ ಅಲ್ಲ, ಬೇನಾಮಿ ಆಸ್ತಿ ಬಗ್ಗೆ, ಅವ್ರು JJM ಮಾಡಿರ್ತಕ್ಕಂಥ ಕಳಪೆ ಕಾಮಗಾರಿಗಳ ಬಗ್ಗೆ, ಆಮೇಲೆ ಲ್ಯಾಂಡ್ ಆರ್ಮಿ ಬಗ್ಗೆ ಹೇಳಿದ್ರೆ ಇಲ್ಲಿವರೆಗೆ ಒಂದೇ ಒಂದು ದಾಖಲಾತಿ ಕೊಡ್ಲಿಲ್ಲ. ಸರ್, ಮಾಡಿದೀವಿ ಸರ್, ನಮ್ ಪ್ರೋಸೆಸ್ ಎಲ್ಲ ಇದೆ, ನಾವು ಮಾಡ್ತಾ ಇದೀವಿ, ಕಂಪ್ಲೇಂಟ್ ಕೊಟ್ಟಿವಿ. 90% ಮಾಹಿತಿ ನಮ್ಮಲ್ಲಿದೆ, ಇನ್ನೊಂದು 10% ಮಾಹಿತಿ ಇಲ್ಲ, ಅದು ತಗೋತಾ ಇದೀವಿ. ಮುಂದಿನ ಹಂತಗಳಲ್ಲಿ ಮಾಡ್ತೀವಿ, ಲೋಕಾಯುಕ್ತ ಕೊಡ್ತೀವಿ, ಹೋರಾಟ ಮಾಡ್ತೀವಿ. ಈ ತಾಲೂಕಿನಲ್ಲಿ ಬದಲಾವಣೆ ಪರ್ವ ಆಗೋದು ನಮ್ಮಿಂದನೇ. ಇಲ್ಲಿವರೆಗೂ ಏನೂ ಕೂಡ ಅಭಿವೃದ್ಧಿ ಆಗಿಲ್ಲ, ಯಾವುದು ಬದಲಾವಣೆ ಆಗಿಲ್ಲ. ಇಲ್ಲ, ಇಲ್ಲಿವರೆಗೂ ಮಾನ್ಯ ಶಾಸಕರು MY ಪಾಟೀಲ್ ಅವರು 50 ವರ್ಷ ರಾಜಕಾರಣದಲ್ಲಿ ಇದ್ರು, 30 ವರ್ಷ ವಿರೋಧ ಪಕ್ಷದಲ್ಲಿ ಇದ್ರು ಅಂತ ಹೇಳ್ತಾರೆ ಅವರು ಪಕ್ಷದ ಕಾರ್ಯಕರ್ತರು ಹೇಳೋದು ಹೇಳ್ತಾ ಇದ್ದೀನಿ. 30 ವರ್ಷ ವಿರೋಧ ಪಕ್ಷದಲ್ಲಿ ರಾಜಕಾರಣದಾಗಿದ್ದಾಗ ಒಂದೇ ಒಂದಿನ ನೀವು ಆಡಳಿತ ಪಕ್ಷದಲ್ಲಿರೋರಿಗೆ ಕ್ವಶನ್ ಮಾಡಿದ್ರ? ನೀವು ನಿಮ್ಮ ಆತ್ಮಾವಲೋಕನ ಮಾಡ್ಕೋರಿ. ನೀವು ನಿಮ್ಮ ಎದೆ ಮುಟ್ಕೊಂಡು ಹೇಳ್ರಿ, ಯಾಕೆ ಮಾಡಿಲ್ಲ ನೀವು? 30 ವರ್ಷ ವಿರೋಧ ಪಕ್ಷದವರು ಒಂದೇ ಒಂದು ಪ್ರೆಸ್ ಮೀಟ್ ಮಾಡಲಿಲ್ಲ ವಿರೋಧ ಪಕ್ಷದಾಗಿದ್ದಾಗ? ಯಾಕೆ ಮಾಡಲಿಲ್ಲ? ಏನಾದ್ರು ಮರ್ಮ? 60-40 ಇತ್ತ ನಿಮ್ದು? ಅವ್ರದು 80-20 ಇತ್ತ? ನೀವು 30 ವರ್ಷ ರಾಜಕಾರಣದಲ್ಲಿ ಜೀವಂತವಾಗಿರ್ಬೇಕಂದ್ರೆ ನಿಮ್ಮ ಒಳ ಒಪ್ಪಂದ 60-40 ರಾಜಕಾರಣ ಮಾಡಿದೆ ಅಂತೇಳಿ ಜೀವಂತವಾಗಿ 30 ವರ್ಷ ರಾಜಕಾರಣದಲ್ಲಿ ಇರೋಕೆ ಸಾಧ್ಯ ಅದ. ನೀವು ಒಂದ್ ವೇಳೆ ಕಠೋರವಾಗಿ ವಿರೋಧ ಪಕ್ಷದಲ್ಲಿ ಇರೋರು ಆಡಳಿತ ಪಕ್ಷದವರ ಜೊತೆ ಕಮಿಟ್ಮೆಂಟ್ ಇಲ್ಲ ಅಂದ್ರೆ ಇಲ್ಲಿವರೆಗೂ ನೀವು ರಾಜಕೀಯ ಜೀವನದಲ್ಲಿ ಜೀವಂತವಾಗಿರಕ್ಕೆ ಸಾಧ್ಯನೇ ಇರಲಿಲ್ಲ. JDS ನವರು ಕೂಡ ಇದ್ದೀರಿ, 10 ವರ್ಷದಿಂದ ಇದ್ದೀರಿ, ನೀವು ಕಮಿಟ್ಮೆಂಟ್ ಅಲ್ಲಿ ಇದ್ದೀರಿ. ಇಲ್ಲ, ನಾವು JDS ನವರು 3 ವರ್ಷದಿಂದ ಇದ್ದೀವಿ, ಎಂದೂ ಕಮಿಟ್ಮೆಂಟ್ ಇಲ್ಲ. ಅವ್ರು ಹೇಳ್ತಾ ಇದಾರೆ, ನೀವು ಹೇಳಿಕೆ ಗಮನಿಸಬೇಕು ದಯವಿಟ್ಟು. ಏನ್ ಹೇಳ್ತಾ ಇದಾರೆ? ನೀವು ಬರ್ತೀರಿ ಬೈತೀರಿ, ಅವರು ಬರ್ತಾರ ನಮಗ್ ಬೈತಾರ. ಯಾಕೆ ಆ ಮಾತು ಹೇಳ್ತಾ ಇದಾರೆ ಅಂದ್ರೆ, ಪ್ರತಿಯೊಂದು ಅವ್ರ ಕೆಲಸಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಈಗ ಪ್ರತಿಯೊಂದು ಅವ್ರು ಮಾಡಿರೋ ಕಾಮಗಾರಿಗೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಆ ನೋವಿನಿಂದ ಹೇಳ್ತಾ ಇದ್ದಾರೆ. ಸಿಂಗೇಶ್ ಸರ್, ಒಂದು ಪ್ರಶ್ನೆ ನಮ್ದು. ಕಾರಣಕ್ಕಾಗಿ ವಿರೋಧ ಮಾಡ್ತಾ ಇದ್ದೀರಾ? ಶಾಸಕರ ಅಭಿವೃದ್ಧಿ ಮಾಡಿಲ್ಲ ಅನ್ನುವಂಥದ್ದು ವಿರೋಧ ಮಾಡ್ತಾ ಇದ್ದೀರಾ? ಇಲ್ಲ, ನಾವು ಎಲ್ಲಾ ಸಮುದಾಯಗಳಿಗೆ ಒಂದು ಬಾಂಧವ್ಯ ಬಂದವರಿದ್ದೀವಿ. ಅದು ಅವ್ರು ಮಾಡೋದು ತಪ್ಪ. ಆದ್ರೆ ನಾವು ಡೆವಲಪ್ಮೆಂಟ್ ಬಗ್ಗೆ ಅಷ್ಟೇ ಕೇಳಿ, ಅಭಿವೃದ್ಧಿ ಬಗ್ಗೆ ಅಷ್ಟೇ, ಎಲ್ಲಾದ್ರೂ ಅದ್ರ ಬಗ್ಗೆ ಕೇಳಿದ್ವಿ. ಬಟ್ ಈ ಕಾರ್ಡ್ ಅವ್ರು ಯಾಕೆ ಹಾಕಿದ್ರು ಅನ್ನೋದೇ ನಮ್ಗೆ ವಿಪಾರ ಆಗ್ತದೆ. ಲಿಂಗಾಯತ್ ಕಾರ್ಡ್ ಯಾಕೆ ಹಾಕಿದ್ರು, ಅದ್ರ ಹಿಂದಿನ ಮರ್ಮ ಏನದ ಹಂಗಂತೇಳಿ ಇಲ್ಲಿ ತನಕ ನಾವು ಸರಾಯ ಮುಕ್ತ ಸಲುವಾಗಿ ಹಳ್ಳಿಗೆ ಹೋಗಿವಿ, ಅಲ್ಲಿ ನಮಗೆ ಲಿಂಗಾಯತ್ ಸಮುದಾಯನ ಸಪೋರ್ಟ್ ಮಾಡ್ಯದ. ಪಾದಯಾತ್ರೆ ಮಾಡೀವಿ, ಅಲ್ಲಿ ಲಿಂಗಾಯತ್ ಸಮುದಾಯನ ಸಪೋರ್ಟ್ ಮಾಡ್ಯದ. ಎಲ್ಲಾ ಸಮುದಾಯಗಳು ಹಳ್ಳಿಗಿದ್ದಂತ ನಾವೆಲ್ಲ ಸಪೋರ್ಟ್ ಮಾಡಿದೀವಿ, ಯಾಕೆ ವಿರೋಧ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದಾರೆ ನಮ್ಮ ಲಿಂಗಾಯತ ಶಾಸಕರು. ಅಲ್ಲ, ಲಿಂಗಾಯತ ಶಾಸಕರು ಅಂತ ಹೇಳಿ ಲಿಂಗಾಯತರು ಅಷ್ಟೇ ಓಟ್ ಹಾಕಿ MLA ಆಗಿಲ್ಲಲ್ಲ. ಎಲ್ಲಾ ಸಮುದಾಯಗಳ ಮತಗಳನ್ನು ತಗೊಂಡು ನೀವು MLA ಆಗಿದ್ರಿ. ನೀವು ಶಾಸಕರಂತ ನಾವು ಅಷ್ಟೇ ಮಾತಾಡ್ತಾ ಇದ್ದೀವಿ, ನೀವು ಲಿಂಗಾಯತರು ಇದ್ರಂತ ಮಾತಾಡಲ್ಲ. ಅದು ಲಿಂಗಾಯತ ಯಾಕೆ ನೀವು ತರ್ತಾ ಇದ್ದೀರಿ? ಒಂದ್ ವೇಳೆ ಲಿಂಗಾಯತ ಶಾಸಕರು ಅನ್ನುವಂಥದ್ದು ಏನಾದ್ರು ಬಂದಿದೆ ಅಲ್ಲ, ಇಲ್ಲಿ ಒಂದು 10-20 ಜಾತಿ ಪ್ರಬಲವಾಗಿವ, ಎಲ್ಲರೂ ಕೂಡ MLA ಆಗಬಹುದಂತ ಒಂದು ತಾಕತ್ತಿದೆ ಅವ್ರ ಹತ್ರ. ಸೊ MLA ಅವರು ಅನ್ನೋ ಕಾರಣಕ್ಕಾಗಿ ತಾವು ಪ್ರಶ್ನೆ ಮಾಡೋದನ್ನ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಕೂಡ ನಮ್ಮ ಲಿಂಗಾಯತ ಅನ್ನುವಂಥ ಕಾರಣಕ್ಕಾಗಿ ನೀವು ವಿರೋಧ ಮಾಡ್ತಾ ಇದ್ದೀರಿ ಅನ್ನುವಂಥ ಒಂದು ಕಾರ್ಡನ್ನ ಪ್ಲೇ ಮಾಡ್ತಾರೆ. ಇದು ಎಲ್ಲ ಒಂದ್ ಕಡೆ JDSಗೆ ಮತ್ತು ನಾಟಿಕಾರರಿಗೆ ಡ್ಯಾಮೇಜ್ ಆಗುವಂತ ರೀತಿಯಲ್ಲಿ ಅವರು ಉದ್ದೇಶಪೂರ್ವಕವಾಗಿ ಅರುಣ್ ಗೌಡರು ಹೇಳಿಕೊಟ್ಟಂತ ಕಾರ್ಯಕರ್ತರು ಲಿಂಗಾಯತ ಕಾರ್ಡ್ ಯೂಸ್ ಮಾಡ್ಬೇಕಂತ. ನಾವು ಲಿಂಗಾಯತ ಅಂತ ಹೇಳಿ ಎಲ್ಲಿ ವಿರೋಧವಾಗಿ ಶಿವಕುಮಾರ್ ನಾಟಿಕರ್ ಮಾತನಾಡಲ್ಲ. ಹೌದು, ಹಾಗಾದ್ರೆ ಇದು ರಾಜ್ಯವನ್ನ ಆಳ್ತಕ್ಕಂತ ಸಿದ್ದರಾಮಯ್ಯನವರು ಕುರುಬ ಸಮುದಾಯದವರು. ಅವ್ರ ಎದುರು ನಾವು ಮಾತಾಡಿದ್ರ, ಅವ್ರ ಎದುರು ನೀವು ಬಿಜೆಪಿ ಅವರು JDS ಅವರು ಮಾತಾಡಿದ್ರ ಕುರುಬ ಸಮುದಾಯದ ವಿರೋಧಿ ಅಂತ ನೀವು ಹೇಳಿದ್ರ. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ದಲಿತರು, ಪ್ರಿಯಾಂಕಾ ಖರ್ಗೆ ಅವ್ರ ಎದುರು ನಾವು ಮಾತನಾಡಿದ್ರ ದಲಿತ ವಿರೋಧಿ ಅಂತ ಹೇಳಿದ್ರ. ಇವತ್ತು MI ಪಾಟೀಲ್ ಅವರು ಲಿಂಗಾಯತರು, MI ಪಾಟೀಲ್ ಅವರು ಆಡಳಿತದಲ್ಲಿ ಇರ್ತಕ್ಕಂಥವ್ರು,
ಯಾವ ವ್ಯಕ್ತಿ ಆಳ್ತಕ್ಕಂತ ವ್ಯಕ್ತಿಯನ್ನ ನಾವು ಕೇಳ್ಬೇಕು, ಅದು ನಮ್ಮ ಕರ್ತವ್ಯ, ಅದು ನಮ್ಮ ಹಕ್ಕು. ಅವ್ರೇದ್ರ ನಾವು ಮಾತಾಡಿದ್ರೆ ಇಲ್ಲಿ ಜಾತಿ ಕಾರಣ ಯೂಸ್ ಮಾಡ್ತೀವಿ ಅಂದ್ರ ನಾವ್ ಯಾರಾದ್ರೂ ಮಾತನಾಡ್ಬೇಕು? ಈಗ ತಮ್ಮ ಮಾತಾಡ್ತಾರೆ ಎಮ್ಮೆ ನೀರಲ್ಲಿ ಮುಗಿಸಿ ವ್ಯವಹಾರ ಮಾಡ್ದಂಗಾಯ್ತು. ದಾಖಲಾತಿಗಳು ಅದಾವ ಏನ್ ಎದುರಿಸ್ತಾ ಇದ್ದಾರೆ? ಸರ್ ಕೇಳಿ ಸರ್, ಸ್ಪಷ್ಟವಾದ ಉದ್ದೇಶ ನಮ್ದಷ್ಟೇ. ನಾಟಿಕರ್ ಅವರು ಪ್ರೆಸ್ ಮೀಟ್ ಮಾಡಿದ್ದು ಏನಂದ್ರೆ ಅಪ್ಪ ಮಕ್ಕಳು ಜೈಲಿಗೆ ಹೋಗ್ತಾರ ತನಿಖೆ ಮಾಡಿದ್ರೆ ಅಂತ ಹೇಳಿ. ನಮ್ದು ನಿಲುವು ಏನಿದ್ದು ಅಂದ್ರೆ ಜಾತಿ ರಾಜಕಾರಣ ಅಲ್ಲ. ಈಗ ನಮ್ಗೆ ಸ್ಪಷ್ಟವಾದ ನಿಲುವು ಇದ್ದಿದ್ದು ನೀವೇನ್ ಭ್ರಷ್ಟಾಚಾರ ಮಾಡಿದ್ರಲ್ಲ ಅದ್ರ ಬಗ್ಗೆ ಮಾತಾಡ್ತಾರೆ. 8 ವರ್ಷದಿಂದ ಅಧಿಕಾರದಲ್ಲಿ ಇದ್ದೀರಿ ತಾವು. 8 ವರ್ಷ ಅಧಿಕಾರದಲ್ಲಿ ಇದ್ದೀರಿ. 2 ಸಲ ಫ್ಲಡ್ ಬಂತು. ಸುಮಾರು ಎಷ್ಟಂದ್ರೆ 3-3.5 ಸಾವಿರ ಕೋಟಿ ಅನುದಾನ ಬಂದಿದೆ. ನಿಮ್ ಕಾಂಟ್ರಾಕ್ಟರ್ಗಳು ನೀವು ಮೀಡಿಯಾದವರು ಪ್ರತಿ ದಿನ ಬರಿತಾ ಇದಾರೆ 10% ಹೋಗಿ ರಾಜಕಾರಣ ಮಾಡ್ತಾ ಇದೀರಿ ತಾವು ಅಂತ ಹೇಳಿ. 8 ವರ್ಷ ತಾವೆಲ್ಲ ಏನ್ ಹೇಳಿದ್ರಲ್ಲ ಬೇನಾಮಿ ಆಸ್ತಿ ಮಾಡೋದು 8 ವರ್ಷದಲ್ಲಿ ಯಾಕೆ ಬಂತು ಅನ್ನೋದು ನಮ್ಮ ಪ್ರಶ್ನೆ. ಅದ್ರ ಹತ್ರ ನಮ್ಗೆ ಸರಿಯಾದ ದಾಖಲಾತಿಗಳು ನಮ್ಗೆ ಬಂದಿದೆ. ಬೇನಾಮಿ ಆಸ್ತಿ ತನಿಖೆ ಸಂಸ್ಥೆ ಕೊಡ್ರಿ, ಕೊಡ್ತಾ ಇದೀವಿ ಸರ್. ಇನ್ನೊಂದು ಈಗ ಏನ್ ಹೇಳ್ತಾ ಇದ್ದಾರೆ ಶರಣಕುಮಾರ್ ಅವರು ಅಂತಂದ್ರ, ಇವತ್ತು ಆ ಗಾಡಿ ನಂಬರ್ ತಗೊಂಡು ಯಾವ ಬ್ಯಾಂಕ್ ಅಲ್ಲಿ ಲೋನ್ ಇದೆ ಅಂತ ಕೇಳ್ರಿ, ಎಷ್ಟು EMI ಬಾಕಿ ಅಂತ ಹೇಳ್ತಾರ ಅವ್ರು. ಸಿಂಪತಿಗಾಗಿ ಓಟ್ ಹಾಕ್ಬೇಕು. ಒಂದ್ ನಿಮಿಷ ಹೇಳ್ತೀನಿ, ಬರ್ತೀನಿ ಅಲ್ಲಿಗೆ ಬರ್ತೀನಿ. ಅಂತ ಒಬ್ಬ ಕಡು ಬಡತನ ಮನೆತನದಲ್ಲಿ ಇರ್ತಕ್ಕಂತ ಒಬ್ಬ ಫ್ಲೈಟಿಗೆ ಡೆಲ್ಲಿಗೆ ಹೋಗೋದು ಬರೋದು ಮಾಡಿದ್ರೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ನಿಮಗೆ, ಹೌದಾ? ಇಲ್ಲ, ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಂತಲ್ಲ, ಆ ದುಡ್ಡು ಎಲ್ಲಿಂದ ಬಂತು ಅಂತ ಸಾಮಾನ್ಯ ಒಬ್ಬ ರಾಜಕಾರಣಿಗೆ ಆ ರೀತಿ ಓಡಾಡಕ್ ಆಗ್ತದೇನೋ ಅನ್ನುವಂತ ಪ್ರಶ್ನೆ ಅದು. ಇಲ್ಲ ಏನು ಅವ್ರ ವೈಭವದಿಂದ ಓಡಾಡ್ತಾ ಇಲ್ಲ. ಅವ್ರಿಂದ 4 ಗಾಡಿ ಇಲ್ಲ, ಅವ್ರ ಜೊತೆ 8 ಮಂದಿ ಇಲ್ಲ, ಅವ್ರೇನೋ ಅವ್ರಿಗೆ ಯಾವ್ದು ಡ್ರಿಂಕ್ ಇಲ್ಲ, ಸ್ಮೋಕ್ ಇಲ್ಲ, ಏನಿಲ್ಲ. ಎಲ್ಲೋ ಲಿಂಗಾಯತ ಖಾನಾವಳಿ ಊಟ ಮಾಡ್ತಾರ, ಹೋಗ್ತಾ ಇರ್ತಾರ, ಬರ್ತಾ ಇರ್ತಾರ. ಮಿನಿಮಮ್ ಖರ್ಚದ ಅವ್ರದ್ದು. ವೈಭವ ರಾಜಕಾರಣಿ ಹಿಂದ್ ಬೆಟಾಲಿಯನ್ ಕಟ್ಕೊಂಡು ಒಂದು ದಿನದಲ್ಲಿ ಲಕ್ಷ ಗಟ್ಟಲೆ ಖರ್ಚು ಮಾಡೋದು ಅಗತ್ಯ ಅವ್ರಿಗಿಲ್ಲ. ನಮ್ಮ ಶಾಸಕರು ಕ್ಲೀನ್ ಹ್ಯಾಂಡೆಡ್ ಆಗಿದ್ದರಿಂದ 3,500 ಕೋಟಿ ತಂದಿದ್ದರಿಂದ ಈ ಬಾರಿ 2ನೇ ಬಾರಿಗೆ ಅವಕಾಶ ಕೊಟ್ಟು ತಾಲೂಕಿನ ಜನ ಹೆಚ್ಚು ಮತಗಳನ್ನ ಹಾಕಿ ನಮ್ಮನ್ನ ಗೆಲ್ಸಿದ್ರು. ನನ್ನ ವಿರೋಧವಾಗಿ, ನಮ್ಮ ಶಾಸಕರ ವಿರೋಧವಾಗಿ 10 ಜನ ನಿಂತರು ಕೂಡ ಯಾರು ಕೂಡ ಅವರು ಸರಿಸಾಟಿಯಾಗಿ ಮತಗಳು ತಗೊಳ್ಳಿಲ್ಲ. ಸರ್, ಶಿವಕುಮಾರ್ ನಾಟಿಕರ್ ಅವರಿಗೆ ಯಾಕ 4ನೇ ಸ್ಥಾನ ಸಿಕ್ತು ಅಂತ ಕೇಳಿದ್ರಿ. ನೋಡ್ರಿ, 6ನೇ ಸ್ಥಾನ. ಈ ತಾಲೂಕಿನಲ್ಲಿ ಸುಮಾರು 50 ವರ್ಷಗಳ ಕಾಲ ಎಂ.ಒ. ಪಾಟೀಲ್ ಕುಟುಂಬ ಮತ್ತು ಮಾಳಿಕೆ ಗುತ್ತೇದಾರರ ಕುಟುಂಬ ರಾಜಕಾರಣ ಮಾಡ್ತಾ ಬಂದಿದೆ. ಅವರು 30 ವರ್ಷ ಅಧಿಕಾರದಲ್ಲಿ, ಇವರು 1 ಸಲ 2 ಸಲ ಅಧಿಕಾರ ಅನುಭವಿಸಿದವರು. ಹೌದಾ? ಅವ್ರದ್ದು ಹಿನ್ನೆಲೆ, ದೂರದೃಷ್ಟಿಕೋನ ಹಿನ್ನೆಲೆ 50 ವರ್ಷದ. ಈ ಮಾಳಿಕೆ ಗುತ್ತೇದಾರವರು ಮಾಜಿ ಶಾಸಕರದ. ಅವರಪ್ಪ ಎಂಕೈ ಗುತ್ತೇದಾರರು ಕಟ್ಟಿದ ಸಾಮ್ರಾಜ್ಯ ಅದ. ಅದ್ರ ಮೇಲೆ ನಿತಿನ್ ಗುತ್ತೇದಾರವರು, ಮಾಳಿಕೆ ಗುತ್ತೇದಾರವರು ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದಾರ. ಅವರಿಂದ ಫಾಲೋವರ್ಸ್ ಅರ. ಸುದೀರ್ಘ ಕಾಲ ರಾಜಕಾರಣದಾಗ ಇರೋದ್ರಿಂದ ಸರ್ವೇ ಸಾಮಾನ್ಯ ಅಷ್ಟು ಬರ್ತದ. ಒಬ್ಬ ಸಂಘಟನೆಯಿಂದ ಬಂದು ಒಂದು 2-3 ವರ್ಷದಾಗ ರೊಕ್ಕ ಇರ್ಲಾರ್ದೆ, ನಿಮ್ಗೂ ಇವತ್ತ ವಾಸ್ತುಸ್ಥಿತಿ ಗೊತ್ತದ ಎಲೆಕ್ಷನ್ ಏನ್ ನಡೀತಾವ, ಎಲೆಕ್ಷನ್ ಟೈಮಿಗೆ ಏನೇನು ಡಿಮ್ಯಾಂಡ್ ಸರ್. ಎಲೆಕ್ಷನ್ ಈಗ ಯಾರು ನಮ್ ಮತಕ್ಷೇತ್ರದ ಅಷ್ಟೇ ಅಲ್ಲ, ಇಡೀ ಎಲೆಕ್ಷನ್ ವ್ಯವಸ್ಥೆ ದುಡ್ಡು ಕೊಡ್ಲಾರ್ದೆ ಮತದಾರರು ಓಟ್ ಹಾಕಂತ ವ್ಯವಸ್ಥೆ ಅದಾನ. ಈಗ ಎಲೆಕ್ಷನ್ ಬಂದಾಗ ಮತದಾರರು ಸರ್ವೇ ಸಾಮಾನ್ಯ ಸಾಮೂಹಿಕವಾಗಿ ಅವರಿಗೆ ಆಸೆ ಆಕಾಂಕ್ಷೆಗಳು ತೋರ್ಸೋದು, ದುಡ್ಡು ಕೊಡೋದು, ಓಟ್ ಹಾಕೊಳ್ಳೋದು ಸರ್ವೇ ಸಾಮಾನ್ಯ ಅದ, ಯಾವುದೇ ಪಕ್ಷ ಇರಲಿ. ಹೀಗಾಗಿ ಗರೀಬ್ ಇರ್ತಕ್ಕಂಥ ಒಬ್ಬ ಶಿವಕುಮಾರ್ ನಾಟಿಕರ್, ಮಿಡಲ್ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ಶಿವಕುಮಾರ್ ನಾಟಿಕರ್, ದುಡ್ಡು ಇಲ್ಲದೆ ರಾಜಕಾರಣಕ್ಕೆ ಬಂದಿರತಕ್ಕಂಥ ಒಬ್ಬ ಶಿವಕುಮಾರ್ ನಾಟಿಕರ್, ಇದು ಎಲ್ಲ ಒಂದಿಷ್ಟು ನ್ಯೂನ್ಯತೆಗಳಿಂದ ಅವರು 8ನೇ ಸ್ಥಾನಕ್ಕೆ ಹೋಲಕ ಅವರೆಲ್ಲ ಯಾಕೆ ಕೊಟ್ರು ನೋಡ್ರಿ. ಹಿರಿಯ ರಾಜಕಾರಣಿ ಎಂ.ಒ. ಪಾಟೀಲ್, ಹೌದಾ? ಅದ್ರ ಹಿಂದೆ ಆದ ಸ್ಟ್ರಾಟಜಿಗಳು ಇರ್ತಾವ. ಅವ್ರಷ್ಟು ನುರಿತವ್ರು ನಾವಲ್ಲ. ಅವ್ರು ಎಷ್ಟು ನಿದ್ದೆ ಮಾಡ್ಯಾರೋ ಅಷ್ಟು ವಯಸ್ಸು ನಮ್ಗಾಗಿಲ್ಲ. ಯಾಕೆ ಜನರಲ್ ಟಿಕೆಟ್ ಅವ್ರಿಗೆ ಕೊಟ್ರು, ಅಲ್ಲಿ ಯಾರಿಗೆ ಕೊಟ್ರೆ ಗೆಲ್ತಾರೆ, ಅಲ್ಲಿ ಯಾರು ಪ್ರಾಬಲ್ಯ ಇದೆ, ಯಾವ ಜನಾಂಗದ ಓಟ್ ಹೆಚ್ಚಿಗಿದೆ, ಏನೇನೋ ಮಾನದಂಡಗಳು ಇಟ್ಕೊಂಡು ಕೊಟ್ರ. ನಾಟಿಕಾರರು ಯಾವುದೋ ಒಂದು ಮೂಲೆಯಿಂದ ಎಲ್ಲಾ ಪ್ರಯತ್ನಗಳನ್ನು ಮಾಡಿ ತಮ್ಮ ಸಹೋದರನಿಗೆ ಟಿಕೆಟ್ ಕೊಡಿಸಲು ಸಕ್ಸಸ್ ಆದ್ರು. ಹಂಗೇನಾಗಿಲ್ಲ. ಇವರು ವ್ಯಾಮೋಹ ಸಹೋದರನ ವ್ಯಾಮೋಹ ಅಂತ ಟಿಕೆಟ್ ನಿಲ್ಸ್ಕೊಟ್ಟಿಲ್ಲ. ಅಲ್ಲಿ ಕೋಲಿ ಸಮುದಾಯದ ಮತಗಳು ಸಾಕಷ್ಟು ಅದಾವ. ಇವ್ರಿಗೆ ಶಾಸಕರಿಗೂ ಗೊತ್ತು ಅಲ್ಲಿ ಯಾರ ಟಿಕೆಟ್ ಯಾರಿಗೆ ಕೊಟ್ರ ಗೆದಿತಾರ ಅಂತ ಹೇಳಿ. ಆ ಉದ್ದೇಶಕ್ಕೋಸ್ಕರ ಅಲ್ಲಿ ಸಾಕಷ್ಟು ವಿಠಲ್ ನಾಟಿಕರು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಅಲ್ಲಿ ಕೆಲಸಗಳು ಮಾಡಿ ಜನಸಂಪರ್ಕದಲ್ಲಿ ಇದ್ದು ಇವತ್ತು ವಿಠಲ್ ನಾಟಿಕರ್ ಅವರಿಗೆ ಟಿಕೆಟ್. ಇವತ್ತು ವಿಠಲ್ ನಾಟಿಕರ್ ಅವರೇ ತಮ್ಮ ಸಹೋದರ ನಾಟಿಕರ್ ಅವರ ಸಹೋದರರೇ ಇವತ್ತು ಜೊತೆ ಇಲ್ಲ, ಕಾಂಗ್ರೆಸ್ ಮಿಂಗಲ್ ಆಗಿದ್ದಾರೆ. ಈಗ ಕಳೆದ ಬಾರಿ ವಿಧಾನಸಭೆಯಲ್ಲಿ JDS ಸಪೋರ್ಟ್ ಮಾಡಿದ್ರು. ಯಾಕೆ ಬಿಟ್ಟು ಬಂದ್ರು ಅಂತ ನಿಮ್ಮ ವೈಯಕ್ತಿಕ ಅಲ್ಲ. ಈಗ ಸರ್ ಅವ್ರ ಸಲುವಾಗಿ ಟಿಕೆಟ್ ಕೊಡುವಂತ ಸಲುವಾಗಿ ಶಾಸಕರ ಹತ್ರ ಎಷ್ಟೋ ಬಾರಿ ಇವ್ರು ಪ್ರಯತ್ನ ಮಾಡಿ ಟಿಕೆಟ್ ಕೊಡ್ಸಿದ್ರು ಅಂತ ಹೇಳ್ತೀರಿ. ಕೊಡ್ಸಿದ್ಮೇಲೆ ಕೊಡ್ಸಿದಾರೆ. ಇನ್ನೊಂದು ವಿಷಯ ಗೊತ್ತಿರ್ಲಿ,
ಶಾಸಕರು ಶಿವಕುಮಾರ್ ನಾಟಿಕರ್ ಅವರಿಗೆ ಒಂದ್ ಲೈನ್ ಅಲ್ಲಿ ಏನು ಫೈನಲ್ ಮಾಡಿಲ್ಲ. ಅದಕ್ಕಿಂತ ಮುಂಚೆ ನಿಂಗನಗೌಡ ಪಾಟೀಲ್ ಅವರಿಗೆ ಕೊಟ್ಟಿದ್ದು ಬಿಫಾರ್ಮ್. ಅದು ಆದ್ಮೇಲೆ ಜಾತಿ ಕೌಂಟ್ ಬಂದ್ಬಿಟ್ಟು ಬಹುಸಂಖ್ಯಾತರು ಯಾರ ನೋಡಿ ಯಾರ್ದು ರಿಸಲ್ಟ್ ಆಯ್ತು ನೋಡಿ ತದನಂತರ ಡಿಸಿಷನ್ ಚೇಂಜ್ ಆಗಿ ವಿಠಲ್ ನಾಟಿಕರ್ ಅವ್ರಿಗೆ ಬಂದಿರೋದು. ಅದೇನ್ ಸಿಂಗಲ್ ಲೈನ್ ಅಲ್ಲಿ ಒಂದೇ ಸಲ ಬಿಫಾರ್ಮ್ ಕೊಟ್ಟು ನಾಟಿಕರ್ ನೀ ತಗೊಂಡು ಹೋಗಪ್ಪ ನಿಂದ್ರಪ್ಪ ಅಂತ ಹೇಳಿಲ್ಲ. ಆ ಸಮಯದಲ್ಲಿ ಆ ಚುನಾವಣೆ ನಾವು ಕೂಡ ಇದ್ದೀವಿ. ಕೊನೆಯದಾಗಿ ಈಗ ಕಾಂಗ್ರೆಸ್ ಮುಖಂಡರ ಸರ್ ಇವತ್ತ ಎಲ್ಲೋ ನೀವು ಇವತ್ತ ಶರಣು ಕುಮಾರ್ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಇವತ್ತು ನಮ್ಮ ಬಲಿಷ್ಠ ಸಮುದಾಯ ಲಿಂಗಾಯತ ಸಮುದಾಯದ, ನಿಮ್ದು ಬಲಿಷ್ಠ ಸಮುದಾಯದ ಅಂತ ಹೇಳ್ತಾ ಇದ್ರಿ. ಇವತ್ತು ನೀವು ರಾಜಕಾರಣಿಗಳು ಕುತ್ಕೊಂಡು ಸಮುದಾಯವನ್ನು ತೆಗೆದುಕೊಂಡು ಎಲ್ಲೋ ಜನಸಾಮಾನ್ಯರಿಗೆ ಜಗಳ ಹಚ್ಚುವ ಒಂದು ನಿಟ್ಟಿನಲ್ಲಿ, ಇದು ಕೋಮು ಗಲಭೆ ಎಬ್ಬಿಸುವಂತ ಒಂದು ನಿಟ್ಟಿನಲ್ಲಿ ಇದು ನಡೀತಾ ಇದೆಯಾ ಅನ್ನೋದು ನಮ್ಮ ಪ್ರಶ್ನೆ. ಆ ಉದ್ದೇಶಕ್ಕೋಸ್ಕರನೇ ಇವತ್ತು ಪತ್ರಿಕಾಗೋಷ್ಠಿ ಅವ್ರು ಮಾಡಬಾರದು. ಇದು ಎತ್ತದವ್ರು ಅವರೇ. ನಾವು ಇಲ್ಲಿ ತನಕ ಎತ್ತಿಲ್ಲ, ನಮ್ದು ತೆಗೆದು ನೋಡ್ರಿ, ನಾವ್ ಇಲ್ಲಿ ತನಕ ಎತ್ತಿಲ್ಲ. ನಾವು ಅದೇ ಹೇಳ್ತಾ ಇದೀವಿ, ತಾಲೂಕಿನಲ್ಲಿ ಜಾತಿಗಳ ಮಧ್ಯೆ ವಿಷಬೀಜವನ್ನ ಬಿತ್ತಿ ರಾಜಕೀಯ ಮಾಡಬೇಡ್ರಿ ಅಂತೇಳಿ ನಾವು ಪತ್ರಿಕಾಗೋಷ್ಠಿ ಇವತ್ತು ಕರೆದಿದ್ದು. ಸರ್ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನಿಮ್ಮ ಸಮುದಾಯಕ್ಕೆ ಏನಾದ್ರು ಆದ್ರೆ ನೀವು ಮುಂದ್ ಬರ್ತೀರಿ, ಅದು ನಮ್ಮ ಸಮುದಾಯಕ್ಕೆ ಏನಾದ್ರು ನಾವು ಮುಂದ್ ಬರ್ತೀವಿ. ಮೇಡಮ್ ಅವರೇ, ಯಾವುದೇ ವಿಷಯ ಇರಲಿ, ಒಂದು ಇರುವಿಗೂ ಕೂಡ ನೋವಾದ್ರೆ ರಿಯಾಕ್ಷನ್ ಇರ್ತದ. ಅವ್ರು ಮಾಡ್ಲಿ, ಸ್ವಾಗತ ಅದ. ನಿಮ್ಮ ಸಮುದಾಯದ ಹೆಸರು ತಗೊಂಡು, ನಿಮ್ಮ ಜಾತಿ ಹೆಸರು ತಗೊಂಡು ನಾಟಿಕರ್ ಅವ್ರು ಏನಾದ್ರ ಮಾತಾಡಿದ್ರ ಅದು ನೀವು ಬರ್ರಿ, ಖಂಡಿಸ್ರಿ, ನಾವು ಒಪ್ಕೋತೀವಿ. ನಾಟಿಕರ್ ಅವರು ಏನು ಮಾತಾಡ್ಯಾರ, ಅಭಿವೃದ್ಧಿ ಪರವಾಗಿ ಮಾತಾಡ್ಯಾರ. ಯಾಕೆ ಮಾತಾಡ್ರ ಅಂತ ಹೇಳ್ತೀನಿ. ಅವರು ಶಾಸಕರ ಸ್ಥಾನದಲ್ಲಾರ, ಶ್ರೀಮಾನ್ಯ ಎಂ.ವೈ. ಪಾಟೀಲ್ ಅವರು ಶಾಸಕರ ಸ್ಥಾನದಲ್ಲಾರ. ಆಗ ಅವರು ಆಳುವ ಜಾಗದಲ್ಲಾರ, ನಾವು ಕೇಳುವ ಜಾಗದಲ್ಲಿ ಇದೀವತ್ತು ಅವ್ರಿಗೆ ಕೇಳಿ ಕ್ವಶನ್ ಮಾಡಿವಿ. ನಿಮಗ್ ಒಂದ್ ವೇಳೆ ಶಾಸಕರು ನಿಮ್ಮ ಸಮುದಾಯದವರ ಅನ್ನೋ ಕಾರಣಕ್ಕ ಯಾರು ಕೇಳಬಾರ್ದ, ಕ್ವಶನ್ ಮಾಡಬಾರ್ದ. ಒಂದ್ ವೇಳೆ ಮೇಡಮ್ ಒಂದ್ ನಿಮಿಷ, ನಾವು ಕೇಳಿದ್ರೆ ನಿಮ್ಗೆ ಅಷ್ಟೊಂದು ನೋವಾಗತ್ತಿತ್ತಂದ್ರ ನಿಮ್ಮ ಸಮುದಾಯದವರು, ಲಿಂಗಾಯತ ಸಮುದಾಯದವರು, ಹಿರಿಯರು ಶಾಸಕರ ಅಂತೇಳಿ ನಾವು ಕ್ವಶನ್ ಮಾಡಿದ್ ನಿಮ್ಗೆ ನೋವಾಗತ್ತಿತ್ತಂದ್ರ ರಾಜೀನಾಮೆ ಕೊಟ್ಟು ಬಿಸಾಕ್ ಮನಿಗೋರಿ, ನಾವು ಕೇಳೋದಲ್ಲ ನಿಮ್ಗ. ರಾಜೀನಾಮೆ ಕೊಟ್ಟು ಮನಿಗೋರಿ, ನಿಮ್ಗೆ ಯಾಕೆ ನಾವು ಕೇಳ್ತೀವಿ? ಆ ಜಾಗದಲ್ಲಿ ಮಾಲಿಕೆ ಗುತ್ತೇದಾರರು ಇದ್ರು ಕೇಳಿವಿ, ಎಂ.ಎ. ಪಾಟೀಲ್ ಅವರು ಇದ್ರು ಕೇಳ್ತೀವಿ, ನಾಳೆ ದಲಿತ ಸಮುದಾಯದವ್ರು ಯಾರಿದ್ರು ಕೇಳ್ತೀವಿ, ಕುರುಬ ಸಮುದಾಯದವರು ಇದ್ರು ಕೇಳ್ತೀವಿ. ನಮ್ಮದೇ ಸಮುದಾಯದವರು ಆ ಕುರ್ಚಿ ಮೇಲೆ ಕೂತ್ರು ಕ್ವಶನ್ ಮಾಡುವಂತ ಅಧಿಕಾರ, ಹಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟರೆ ಕ್ವಶನ್ ಮಾಡ್ತೀವಿ. ನೀವು ಎಲ್ಲೆಡೆ ನಮ್ದು ಸಮುದಾಯ ದೊಡ್ಡದ, ನಾವು ಮುಂದುವರೆದವ್ರು ಇದ್ದೀವಿ, ನಮ್ಮ ಧ್ವನಿ ಹತ್ತಿರ್ತೀನಿ ಅಂದ್ರೆ ಅದು ಆಗ್ಲಾರ್ದು. ಈ ಬ್ಲಡ್ನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬರೋಕ್ಕಿಂತ ಮುಂಚೆ ಪೊಲೀಸ್ ಗುಣಗಳವ. ಹೆದರುವ ಮಾತಿಲ್ಲ, ಅಂಜುವ ಮಾತಿಲ್ಲ, ಕ್ವಶನ್ ಮಾಡ್ತೀವಿ, ಮುಂದೆ ಹೆದರ್ಸಕ್ ತಯಾರಾಗಿದ್ದೀವಿ. ಸಮುದಾಯ ನೋಡಿ ಅಂದ್ರೆ ಅಳದು ತೂಗಿ ಮಾತಾಡ್ಬೇಕು ಅನ್ನೋದು ಒಂದು ಹೌದು. ನಾವು ಅಳದು ತೂಲ, ನಾವು ಮಾನ್ಯ ಶಾಸಕರಿಗೆ ಅವಾಚ್ಯ ಶಬ್ದಗಳಲ್ಲಿ ಮಾತಾಡಿದೀವ? ಅವ್ರ ಹಿರಿತನಕ್ಕೆ ಎಲ್ಲಾದ್ರೂ ನೋವು ಬರಂತೆ ಮಾತಾಡಿದೀವ? ಅವ್ರ ಜಾತಿಗೆ, ಅವ್ರ ಕಮ್ಯುನಿಟಿಗೆ ಎಲ್ಲಾದ್ರೂ ನಾವು ನಿಂದಿಸಿದೀವ? ಇಲ್ವಲ್ಲ. ನಾವು ಏನ್ ಹೇಳಿದೀವಿ, ರೆಗ್ಯುಲರ್ ಬಜೆಟ್ ಬರ್ತಾ ಇದೆ. ಪ್ರತಿ ಸಲ ನಮ್ಮ ಬಜೆಟ್ ಮಂಡನೆ ಮಾಡಿದಾಗ ರೆಗ್ಯುಲರ್ ಬಜೆಟ್ ಇದೆ. ಅದಕ್ಕೆ ಈ ಸಲ ಅಫಜಲ್ಪುರ ಮತಕ್ಷೇತ್ರಕ್ಕೆ ಏನಾದ್ರು ವಿಶೇಷ ಅನುದಾನ ತಗೊಂಡ್ಬರ್ರಿ. ಚೆನ್ನೈ ಸೂರತ್ ಹೈವೇ ಹೋಗ್ತಾ ಇದೆ, 6 ಲೈನ್. ಅಲ್ಲಿ 10 ರೂಪಾಯಿ ಒಂದು ಹಬ್ ಮಾಡ್ರಿ. ಯಾವ್ದಂದ್ರೆ ಈ ನಮ್ಮ ಇಂಡಸ್ಟ್ರಿಯಲ್ ಹಬ್ ಮಾಡ್ರಿ, ಉದ್ಯೋಗಾವಕಾಶಗಳಿಗೆ ಕಲ್ಪಿಸ್ರಿ. ಈ ಮಣೂರ್ ಬಲ್ಲಿ ಒಂದು ಕ್ಯಾನಲ್ ಭೀಮಾ ನದಿಯಿಂದ ಪಾಸ್ ಮಾಡಿ ಈ ಕಡೆ ಅಲ್ಲಿ ಬರ್ತಕ್ಕಂತ ಡ್ರೈಲ್ಯಾಂಡ್ ಇರ್ತಕ್ಕಂತ ಈ ರೇವೂರು, ಬಡದಾಳು, ಬಳೂರ್ಗಿ ಈ ಕಡೆ ಎಲ್ಲ ಒಂದು ದೊಡ್ಡ ಕಾಲುವೆ ಹಾಯ್ದೋಲಿ, ಅಭಿವೃದ್ಧಿ ಅಲ್ಲಿ. ಆ ಚಿಂತನೆ ಇಟ್ಕೊಂಡು ನಾವು ಪ್ರೆಸ್ ಮೀಟ್ ಮಾಡಿದ್ರೆ ನೀವೇನಂತೀರಿ, ಜಾತಿ ಬಣ್ಣ ಕಟ್ತೀರಿ. ಬೇಕಾಬಿಟ್ಟಿ ಬಿದ್ದಿಲ್ಲ ಲಿಂಗಾಯತ ಸಮಾಜ. ಈ ಲಿಂಗಾಯತ ಸಮುದಾಯಕ್ಕೆ ಏನ್ ಗೌರವ ಕೊಡ್ತೀವಿ ಅಂತದ್ದು ನಮ್ಮ ಹೃದಯದಲ್ಲಿಲ್ಲ. ನಾವು ಪ್ರೆಸ್ ಮೀಟ್ ಮುಂದೆ ಬಂದು ಹೇಳ್ತಕ್ಕಂತ ಅವಶ್ಯಕತೆ ಇಲ್ಲ. ಸರಿಗ ಹಿರಿಯ ಇಲ್ಲಿ 6 ಬಾರಿ ಶಾಸಕರಾದಂತ ಮಾಲಿಕೆ ಗುತ್ತೇದಾರಲ್ಲಿ, ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿರ್ತಕ್ಕಂಥ ನಿತಿನ್ ಗುತ್ತೇದಾರಲ್ಲಿ ಎಂ.ಒ. ಪಾಟೀಲ್ ಅವರಿಗೆ ಒಂದೇ ಒಂದು ಪ್ರಶ್ನೆ ಮಾಡಲ್ಲ, ನೀವು ಮಾಡ್ತೀರಿ ಅಂತ ಕೇಳ್ತಾ ಇದಾರೆ ಸರ್. ಏನ್ ಹೇಳ್ತೀರಿ? ಅದು ಅವರ ವೈಯಕ್ತಿಕ ಅಂದ್ರೆ ಏನು, ಅವರು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಏನು ಪ್ರಶ್ನೆ ಮಾಡಬೇಕು ಅನ್ನುವಂತ ಸಾಮಾನ್ಯ ಜ್ಞಾನ ಅವ್ರಿಗೂ ಇರ್ತದೆ, ನಮಗೂ ಇರ್ತದೆ. ಹೌದು, ಅವ್ರು ಯಾಕೆ ಕೇಳಿಲ್ಲ, ಯಾಕೆ ಬಿಟ್ಟಿಲ್ಲ ಅನ್ನೋ ಪ್ರಶ್ನೆಯನ್ನ ನೀವು ಅವರಿಗೆ ಮಾಡ್ಬೇಕು. ನಾವಂತೂ ಮಾಡುವಂತದ್ದು ನಮ್ಮ ಕರ್ತವ್ಯದ, ನಾವು ಮಾಡ್ತೀವಿ. ಅಭಿವೃದ್ಧಿಯ ಪರವಾಗಿ ನಾವಿದೀವಿ. ಎಲ್ಲಿ ಅಭಿವೃದ್ಧಿ ಆಗ್ತದೆ ಅಲ್ಲಿ ಸ್ವಾಗತ ಮಾಡ್ತೀವಿ. ಎಲ್ಲಿ ಅಭಿವೃದ್ಧಿ ಆಗಲ್ಲ, ಎಲ್ಲಿ ಸರ್ಕಾರದ ಅನುದಾನ ದುರುಪಯೋಗ ಆಗ್ತದ, ಎಲ್ಲಿ ಸಾಮಾನ್ಯ ಜನರಿಗೆ ಸಿಗ್ತಕ್ಕಂಥ ಸವಲತ್ತು ಸಿಗಲ್ಲ, ಅಲ್ಲಿ ನಾವು ಧ್ವನಿ ಎತ್ತೀವಿ, ಬೀದಿಗಿಳಿತೀವಿ, ಹೋರಾಟ ಮಾಡ್ತೀವಿ.
ಕೇಳುವಂತ ಸ್ಥಾನದಲ್ಲಿ ನಾವು ಇರ್ತೀವಿ, ಆಳುವಂತವ್ರು ಯಾರೇ ಇದ್ರು ಸಹಿತ ಅವ್ರ ವಿರುದ್ಧ ನಾವು ಧ್ವನಿ ಅಂತ ಕೆಲಸ ನಾವು ಮಾಡ್ತೀವಿ. ಬಿಜೆಪಿದವ್ರು ನಿದ್ದೆಗಣ್ಣಿಗೆ ಜಾರಿದಾರ, ಜೆಡಿಎಸ್ ನವ್ರು ಮಾತ್ರ ಬೇಕಾ ವಿರೋಧ ಪಕ್ಷದಾಗಿ? ಮೈತ್ರಿ ಇರೋದು ಜೆಡಿಎಸ್ ಮತ್ತು ಬಿಜೆಪಿ ರಾಜ್ಯದಲ್ಲಿ. ಎಲ್ಲಾ ಕಡೆ ಎರಡೂ ಪಾರ್ಟಿಗಳು ಕೂಡಿ ಹೋರಾಟಗಳು ಮಾಡ್ತವೆ ಆಡಳಿತ ಪಕ್ಷದ ವಿರುದ್ಧ. ಅಫ್ಜಲ್ಪುರದಲ್ಲಿ ಏನು ವಿಶೇಷವೇನ? ಜೆಡಿಎಸ್ಗೆ ಬಿಟ್ಕೊಟ್ಟಿದಾರ ಎಲ್ಲಾ ವಿರೋಧ ಮಾಡೋದಕ್ಕೆ? ಅದು ನಾವು ಹೇಳಲ್ಲ, ಅದು ತಾವೇ ತಾಲೂಕು ಅಧ್ಯಕ್ಷರು ಹೇಳ್ಬೇಕು. ಈಗ ಮೈತ್ರಿ ಇರ್ತಕ್ಕಂಥ ಎರಡು ಎಲ್ಲೋ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ದವರು ನೀವೆಲ್ಲ ರಾಜಕಾರಣಿಗಳು ಹೊಂದಾಣಿಕೆ ಅಂತ ಅನ್ನೋದು ಅನ್ಸಲ್ಲ ಸರ್. ಹೊಂದಾಣಿಕೆ ಇದ್ರೆ ನಾವು ಧ್ವನಿ ಬಿಜೆಪಿದವ್ರು ಸೈಲೆಂಟ್ ಕೊಡ್ತಾರ, ಮೈತ್ರಿ ಇದ್ದೀರಿ ನೀವು. ನಮ್ದೊಂದು ಮನವಿ ಅದ. ಅಲ್ಲಲ್ಲ, ಈಗ ಒಂದ್ ನಿಮಿಷ ಈಗ ನೀವು ಹೇಳ್ತಾ ಇದ್ದೀರಿ ಶಾಸಕರ ಆಡಳಿತ ದುರಾಡಳಿತ ನಡೀತದ ಅನ್ನೋದು ಎಷ್ಟು ಪ್ರಶ್ನೆ ಮಾಡ್ಲತ್ತಿರಲ್ಲ, ವಿರೋಧ ಪಕ್ಷನು ಯಾಕೆ ಸೈಲೆಂಟ್ ಆಗಿ ಕೂತದ ಅನ್ನೋದನ್ನು ಕೇಳ್ಬೇಕಲ್ರಿ ನೀವು. ಅಭಿವೃದ್ಧಿ ಪರವಾಗಿ ಎತ್ತಂದಾಗ ಇಲ್ಲ ರಾಜಕೀಯ ಹೊರತುಪಡಿಸಿ ಅಭಿವೃದ್ಧಿಗೆ ಮಾತಾಡ್ಬೇಕಾಗಿತ್ತು ಅನ್ನೋದಾದ್ರೆ ಇವತ್ತು ಆ ಸ್ಥಾನದಾಗ ಯಾರೇ ಇದ್ರು ಕೇಳ್ಬೋದಲ್ಲ ನೀವು, ಮತ್ತೆ ಅವ್ರಿಗೆ ಯಾಕೆ ಪ್ರಶ್ನೆ ಮಾಡೋದು? ಜೆಡಿಎಸ್ ಬಿಜೆಪಿ ಎರಡು ಕಣ್ಣುಗಳು, ಒಂದು ಕಣ್ಣು ಮಾತ್ರ ತೆರೆದ್ರೆ ಹೆಂಗೆ ಅಂತ ಆಡಳಿತ ಚಕ್ರ ಸ್ಪೀಡ್ ಆಗ್ಬೇಕಾದ್ರೆ ಎರಡು ಕಣ್ಣುಗಳು ತೆರೆದು ನೋಡ್ಬೇಕು. ನೀವೆಲ್ಲ ಸಂವಿಧಾನದ 4ನೇ ಸ್ತಂಭ, ನೀವು ಆ ಕಣ್ಣು ತೆರೆಸೋ ಕೆಲಸ ನೀವು ಮಾಡ್ಬೇಕು ದಯವಿಟ್ಟು. ನಾವು ಮಾಡ್ತೀವಿ ಸರ್, ನೀವು ಇಲ್ಲ ನಾವು ಮಾಡ್ತೀವಿ, ನಾವು ಮಾಡ್ತೀವಿ, ನಾವು ನಮ್ದು ಹೇಳ್ಬೇಡ್ರಿ ಸರ್, ನಿಮ್ದು ಏನ್ ಮಾಡ್ತಾ ಇದ್ರು ಕರೆಕ್ಟ್ ಆಗಿ ನೀವು ಹೇಳ್ರಿ. ಮೇಡಮ್ ಅವರು ಒಂದು ಒಳ್ಳೆ ಕ್ವಶನ್ ಕೇಳಿದ್ರು. ಲಿಂಗಾಯತ ಇದು ಹೇಳಿದ್ರು ಶರಣರು ಅವತ್ತು 2018ನೇ ಚುನಾವಣೆ ಶಾಸಕರ ಚುನಾವಣೆ ಬಂದಾಗ ಶಿವಕುಮಾರ್ ನಾಟಿಕರ್ ಅವರಿಗೆ ನಮಗೆ ಪ್ರಿಯಾಂಕಾ ಖರ್ಗೆ ಅವರು ಫೋನ್ ಮಾಡಿದ್ರು. ದಯಾನಂದ ದೊಡ್ಡಮನಿ ಅವರಿಗೆ ನಾವು ಫೋನ್ ಮಾಡಿ ಶಿವಕುಮಾರ್ ನಾಟಿಕರ್ ಅವ್ರಿಗೆ ಕರ್ಕೊಂಡ್ಬಂದ್ವಿ ಭೇಟಿ ಮಾಡೋಣ. ಅವತ್ತು ಶಿವಕುಮಾರ್ ನಾಟಿಕರ್ ಅವರು ನಾವು ಕನ್ವಿನ್ಸ್ ಮಾಡಿಕೊಂಡು MY ಪಾಟೀಲ್ ಅವರಿಗೆ ಸಪೋರ್ಟ್ ಮಾಡೋ ಸಲುವಾಗಿ ಪ್ರಿಯಾಂಕಾ ಖರ್ಗೆ ಅವರನ್ನು ಭೇಟಿ ಮಾಡಿದ್ರು. 4 ತಾಸು ಅವತ್ತಾಗ ಮಾತಾಡಿದ್ರು ಸಭೆ. ಆ ಸಭೆ 4 ತಾಸು ಆಗ ಸಭೆಯಲ್ಲಿ MY ಪಾಟೀಲ್ ಅವರು, ಮತೀನ್ ಪಟೇಲ್ ಅವರು, ಅರುಣ್ ಪಾಟೀಲ್ ಅವರು ಕೆಳಗೆ ಕೂತಿದ್ದರು. ಮೇಲಿನ ಮನೆಯಲ್ಲಿ ನಾವು 4 ತಾಸು ಕೂತಿದ್ವಿ. ಅವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ನಾವು ಅವ್ರು ಕೇಳಿದ್ರು, ನಿಮ್ಮ ಡಿಮಾಂಡ್ಸ್ ಏನು ಅಂತ ಕೇಳಿದ್ರು. ಅವರು ನಮ್ಗೆ ಏನು ಡಿಮಾಂಡ್ಸ್ ಇಲ್ಲ, ನಾವು ಏನು ₹1 ನಮ್ಗೆ ಬೇಕಾಗಿಲ್ಲ, ನಮ್ಮ ಗಾಡಿ ಎಣ್ಣೆಗೆ ಸಹಿತ ನಾವೇ ಹಾಕೊಂಡು ನಾವು ಪ್ರಚಾರ ಮಾಡಿ ನಿಮ್ಮ ಹೇಳೋದಂತ MY ಪಾಟೀಲ್ ಅವರಿಗೆ ನಾವು ಸಪೋರ್ಟ್ ಮಾಡಿ ಪ್ರಾಮಾಣಿಕವಾಗಿ ನಾವು ಎಲೆಕ್ಷನ್ ಮಾಡ್ತೀವಿ ಅಂತ ಅವತ್ತು ಹೇಳಿದ್ವಿ. ಅವತ್ತು ಆ ಒಂದು ವೇಳೆ ಲಿಂಗಾಯತ ಅನ್ನೋ ಉದ್ದೇಶ ಇದ್ರೆ ಅವತ್ತು ಆ ಮಾತು ಹೇಳೋ ಅವಶ್ಯಕತೆ ಬರ್ತಿದ್ದಿಲ್ಲ. ಶಿವಕುಮಾರ್ ನಾಟಿಕರ್ ಅವರು ಅವತ್ತ ತಮ್ಮ ಎಲೆಕ್ಷನ್ ನಿಂದಿರ್ಕೋಬೇಕು, ಇಂಡಿಪೆಂಡೆಂಟ್ ನಿಂದಿರ್ಬೇಕು, ಪಕ್ಷ ಟಿಕೆಟ್ ಸಿಗ್ಲಿಲ್ಲ ಆ ಟೈಮಿಗೆ. ಇಂಡಿಪೆಂಡೆಂಟ್ ನಿಂದಿರ್ಬೇಕಂತ ಎಲ್ಲ ತಯಾರಿ ಅವ್ರು ಮಾಡಿದ್ರು. ಬಟ್ ನಾವೆಲ್ಲರೂ ಭೇಟಿ ಆಗಿ ಒಂದು ಕನ್ವಿನ್ಸ್ ಮಾಡಿ ಹೇಳೋದ್ ಬಳಿಕ ಅವತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಮನೆಗೆ ತಾವೆಲ್ಲರೂ MY ಪಾಟೀಲ್ ಟಿಕೆಟ್ ಕೊಡ್ರಿ ಅಂತೇಳಿ ಹೋಗಿದ್ರಿ. ಸಪೋರ್ಟ್ ಮಾಡ್ರಿ ಅಂತ ಕೇಳಿದ್ರು. ಸಪೋರ್ಟ್ MY ಪಾಟೀಲ್ಗೆ ಮಾಡ್ತೀನಿ ಅಂತ ತಾವೆಲ್ಲ ಹೋಗಿದ್ರಿ. ತಾವ್ ಯಾಕೆ 3ನೇ ಮಾಡಿಯಲ್ಲಿ, ಅವ್ರ ಯಾಕೆ 1ನೇ ಮಾಡಿಯಲ್ಲಿ ಇದ್ರು? ನಮ್ಮ ಮಾತಾಕತ್ ನಾವು ಒಪ್ಪಿದಿಲ್ಲ. ಇವ್ರು ಎಲೆಕ್ಷನ್ ನಿಂದಿರ್ಬೇಕಂತ ನಿಂತಿದ್ರಲ್ಲ, ಎಲೆಕ್ಷನ್ ಶಿವಕುಮಾರ್ ನಾಟಿಕರ್ ಎಲೆಕ್ಷನ್ ನಿಂದಿರ್ಕೋಬೇಡ್ರಿ, ಈ ಸಾರಿ ನೀವು MY ಪಾಟೀಲ್ ಅವ್ರಿಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಪ್ರಿಯಾಂಕಾ ಅವ್ರು ಕರೆದ ಬಳಿಕ ಅವತ್ತವ್ರು ನೀವು ಯಾವಾಗ್ಲೂ ಕೇಳ್ಬೋದು ಈ ಮಾತವ್ರಿಗೆ. ಒಂದೇ ₹1 ನಾವು ಡಿಮಾಂಡ್ ಮಾಡಿಲ್ಲ, ಬೇಡಿಕೆನೂ ಇಟ್ಟಿಲ್ಲ ಅವ್ರಿಗೆ. ಹಂಗ ನಾವು ಸಪೋರ್ಟ್ ಮಾಡಿದ್ವಿ. ಆದ್ರ ಎಲೆಕ್ಷನ್ ಬಂದ ಬಳಿಕ ಗೆದ್ದ ಬಳಿಕ ಅವ್ರು ನಮಗ್ ನಡೆಸ್ಕೊಂಡಂತ ರೀತಿ ಅದು ಅವರಿಗೆ ನಮ್ಗೆ ಗೊತ್ತದ. ಈಗ ಲಿಂಗಾಯತ್ MLA ಬಗ್ಗೆ ಮಾತಾಡಿದ್ರೆ ನಾವು ಸುಮ್ಮನಿರಲ್ಲ ಅಂದದಕ್ಕೆ ಹೆದರಿದ್ರೇನೋ JDS ನವರೆಲ್ಲ ಎಂದ ಈಗ ಅವ್ರು ಮಾತನಾಡಿದ್ರು. ಅಲ್ಲ, ಆ ಮಾತು ಅವ್ರು ಹೇಳಾಕ ಅವ್ರು ಯಾರು? ಲಿಂಗಾಯತ ಸಮುದಾಯದೇನು ಏನಾರ ಅವ್ರು ಆಳಕ ಅವ್ರ ಕುಟುಂಬದ ಇರ್ಬೋದು, ಅವ್ರು ಸಮಾಜ ತರಬಾರ್ದಲ್ಲ ಅಲ್ಲಿ. ಶಾಸಕರು ಇಡೀ ತಾಲೂಕಿನ ಎಲ್ಲಾ ಜನರಿಗೆ. ಸರ್, ಈಗ ಇನ್ನೊಂದು ಮಾತು ಹೇಳ್ತಾರೆ ಅವರು, ಹೌಸಿಂಗ್ ವಿಷಯದ ಧ್ವನಿ ಎತ್ತುದು ಪ್ರಥಮವಾಗಿ ನಾಟಿಕರ್ ಅವರೇ ಎತ್ತಿದ್ರು ಅಫ್ಜಲ್ಪುರದಲ್ಲಿ. ಅವರು ಸೋದರು ಕೂಡ ಗತ್ರಿ ಗ್ರಾಮ ಪಂಚಾಯತಿಯಲ್ಲಿ ಹಂಚಿಕೆ ಮಾಡಿದ್ದಾರೆ. ಅದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಲ್ಲ? ಶಿವಕುಮಾರ್ ನಾಟಿಕರ್ ಅವರು ಪ್ರೆಸ್ ಮೀಟ್ ಮಾಡ್ಯಾರ, ಪ್ರಥಮವಾಗಿ ಹೌಸಿಂಗ್ ಬಗ್ಗೆ ಧ್ವನಿ ಎತ್ತದವ್ರು ಅವರೇ. ಆ ಪ್ರೆಸ್ ಮೀಟ್ ನಿಮ್ಗೆಲ್ಲೋ ಗೊತ್ತದ, ನಿಮ್ಮಲ್ಲಿ ರೆಕಾರ್ಡ್ನ ಇರ್ಬೋದು. ದಯವಿಟ್ಟು ಪ್ರೆಸ್ ಮೀಟ್ ತೆಗೆದು ನೋಡಿ ಸರ್ ಒಂದ್ಸಲ. ಬರೀ ದೇಸಾಯಿ ಕಲ್ಲೂರು ಪಂಚಾಯತಿ ಒಂದೇ ಮಾತಾಡಿಲ್ಲ, ಬರೀ ಗತ್ತರಿಗೆ ಪಂಚಾಯತ್ ಒಂದೇ ಮಾತಾಡಿಲ್ಲ, ಇಡೀ ತಾಲೂಕಿನ ಎಲ್ಲಾ ಪಂಚಾಯತಿಗಳಲ್ಲಿ ಹೌಸಿಂಗ್ ಬೋರ್ಡ್ ನಲ್ಲಿ ಬಂದಿರತಕ್ಕಂಥ ಮನೆಗಳು ಅಕ್ರಮ ಆಗ್ಯಾವ ಅಂತ ಹೇಳಿ ಮಾತಾಡ್ಯಾರ. ಅಲ್ಲಿ ಅವ್ರ ಸೋದರರು ಅಧ್ಯಕ್ಷರ ಅಂತೇಳಿ ಅದೇನು ಹೊರತುಪಡಿಸಿ ಮಾತಾಡಿದಾರ ಇಲ್ವಲ್ಲ ತಾಲೂಕಿನ? ಸರ್, ಈಗ ಓಕೆ, ಇದು ಅವರು ಹೇಳಿದ್ರು, ನೀವು ಪ್ರೆಸ್ ಮೀಟ್ ಮಾಡಿದ್ರಿ, ನಾವು ಶಾಸಕರಿಗೆ ಹೋಗಿ ಕೇಳಿದೀವಿ,
ಅವರು ವೇದಿಕೆ ಸಜ್ಜು ಮಾಡತ್ತಾರ, ಇವತ್ತು ನೀವು ಮಾಡತ್ ಹೇಳ್ತೀರಿ. ಹೌದು. ಒಂದ್ ವೇಳೆ ನೀವು ಅವರು ಮಾಡದೇ ಇದ್ರ ಮಾಡೋರು ಯಾರು, ಸತ್ಯ ಹೊರಗೆ ಬರೋದು ಹೆಂಗೆ? ಒಂದ್ ನಿಮಿಷ, ಜನರಿಗೆ ಇದು ಏನು ಜನರಿಗೆ ಇನ್ನ ಮರಳು ಮಾಡ್ತಿರೋ ನೀವು ರಾಜಕಾರಣಿಗಳು ಕೂಡಿ? ಹೆಂಗಿದು ಬಂದ್ ಅನುದಾನ ಎಲ್ಲ ಬರೇ ಯಾರ ಮನೆಗೆ ಹೋಗ್ತದೋ ಅಂತ ನಿಮ್ಮ ಆರೋಪ. ಇದೆಲ್ಲ ಕೂಡಿ ಮುಗ್ಧ ಜನರು, ಮುಗ್ಧ ಮತದಾರನ್ನ ನೀವು ಎಲ್ಲ ಬಲಿ ಕೊಡ್ತಾ ಇದ್ದೀರಿ ಏನೋ ಅಂತ ಅನಿಸ್ತಾ ಇದಲ್ಲ ಸರ್. ಈ ರಾಜಕಾರಣಿಗಳು ನಮ್ಮ ಅಫಜಲ್ಪುರ ತಾಲೂಕಿನ ನೀವು ರಾಜಕಾರಣಿಗಳಿಗೆ ಇದು ಹೆಚ್ಚಿಗೆ ಅನಿಸ್ತಾ ಇಲ್ಲವ ನಿಮಗೆ? ಸರ್, ನಾವು ಕೇಳುವಂತ ಸ್ಥಾನದಾಗಿದ್ದೀವಿ. ನಾವು ನಮ್ಮ ಕೈಯಿಂದ ಏನು ನಮ್ಮ ಕೈಯಲ್ಲಿ ಅಧಿಕಾರ ಇಲ್ಲ, ಅವ್ರ ಕೈಯಲ್ಲಿ ಅಧಿಕಾರ ಅದ. ಅವ್ರ ಮೇಲೆ ನಾವು ಆರೋಪ ಮಾಡ್ಲಿಕ್ಕತ್ತೀವಿ. ಆ ಆರೋಪ ನಾವು ಆರೋಪಿ ಸ್ಥಾನದೊಳಗಿಲ್ಲ, ನಾವು ನಿರಪರಾಧಿ ಅನ್ನೋದೇ ಆದ್ರ ಅವ್ರು ನಮಗ ವೇದಿಕೆ ಸಜ್ಜು ಮಾಡಿರ್ತಾರ. ನೀವು ಅಧಿಕಾರದಾಗಿದ್ದೀರಿ, ನೀವು ಬಿಜಿ ಇರ್ತೀರಿ, ನಿಮ್ ಶಾಸಕರು ಬಿಜಿ ಇರ್ತಾರ ಅಭಿವೃದ್ಧಿ ಕೆಲಸ ಮಾಡೋದಾಗ. ನೀವು ಯಾವಾಗ ಟೈಮ್ ಇರ್ತದ ನಿಮ್ಗೆ ಸಿಗ್ತದ. ಏನ್ ನಾಳೆಗೆ ಅಂದ್ರೆ ನಾಳೆಗೆ, ಇವತ್ತಂದ್ರೆ ಇವತ್ತು ಇಲ್ಲೇ ಕೂತೆ ಅವ್ರಿಗೆ ಫೋನ್ ಮಾಡಿ ನೀವು ಇವತ್ತು ಬರ್ತೀನಿ ಅಂದ್ರೆ ಇವತ್ತು ಮಧ್ಯಾಹ್ನದಾಗ ನಾವು ರೆಡಿ ಇದ್ದೀವಿ. ಸರ್, ಈಗ ನೀವು ಓಪನ್ ಆಗಿ ಹೇಳ್ತಾ ಇದ್ದೀರಿ. ಈಗ ನಾವು ಇದ್ರ ಬಗ್ಗೆ ಹೇಳಿವವ್ರಿಗೆ ನಾವು ದಾಖಲೆಗಳು ಕೊಡ್ತೀವಿ ಅಂತಂದ್ ಕೂಡ ಅವರು ನಿಂದಿರ್ತಾ ಇಲ್ಲ, ಎದ್ದು ಹೋಗ್ಲತ್ತಾರ. ಶಿವಕುಮಾರ್ ನಾಟಿಕರ್ ಬರೀ ಗಾಳಿಯಲ್ಲಿ ಗುಂಡು ಹೊಡಿತಾರ, ಆರೋಪ ಮಾಡ್ತಾರ, ದಾಖಲೆಗಳು ಕೊಡೋದಿಲ್ಲ ಅಂತಂದಾಗ ಹೌಸಿಂಗ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗುಳ್ನೂರ್ದು ದಾಖಲೆಗಳು ಉದಂತ ನ್ಯೂಸ್ ಕೊಡ್ತದ ಅಂತ ಹೇಳಿವಿ ನಾವು. ಸೊ ಅವ್ರು ಎದ್ದೋಗ್ಯಾರ, ಒಂದ್ ನಿಮಿಷ ಅವ್ರು ಎದ್ದೋಗ್ಯಾರ ಸರ್. ಅವರು ಈಗ ಅದನ್ನ ಅವ್ರು ಎದ್ದೋದ್ರು ಅಂತಂದಾಗ, ಈಗ ನಾವು ಕೊಡ್ತೀವಿ ಅಂದಾಗ ಎದ್ದೋಗ್ಯಾರ ಅಂತಂದ್ರೆ ಅದು ಏನು ತಪ್ಪಿತಸ್ಥರು ಅದರೋ, ಏನು ಅವರು ಅಪರಾಧಿ ಸ್ಥಾನದಾಗರೋ ಆರೋಪಿ ಅದಾರೋ, ಅದು ಎರಡನೇ ಮಾತು. ಅವ್ರು ಏನು ಹೇಳ್ತಾರಂತಂದ್ರೆ ಇದಕ್ಕೆ ಇನ್ನೊಂದು ಪ್ರೆಸ್ ಮೀಟ್ನಲ್ಲಿ ಸೂಕ್ತವಾದ ವ್ಯಕ್ತಿಗಳಿಂದ ಸೂಕ್ತವಾದ ಮಾಹಿತಿ ಕೊಡ್ತೀನಿ ಅಂತ ಎದ್ದೋಗ್ಯಾರ ಅವರು. ಈಗ ತನಿಖಾ ಸಂಸ್ಥೆಗಳಿಗೆ ನೀವು ಈಗ ತಾಲೂಕಿನ ಅಭಿವೃದ್ಧಿ ಹೋರಾಟ ಹಾಕತಕ್ಕಂಥವ್ರು ತನಿಖಾ ಸಂಸ್ಥೆ ವಿರುದ್ಧ ಯಾಕೆ ಹೋರಾಟ ಹಾಕಬಾರ್ದು? ನೀವು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತೀರಿ, ಅವ್ರು ಎನ್ಕ್ವೈರಿ ಮಾಡಲಾಗ್ಯಾರ ಅಂತ ಹೇಳ್ತೀರಿ. ಈಗ ಆಡಳಿತ ಸರ್ಕಾರದವರೇ ಶಾಸಕರವರೇ ಎನ್ಕ್ವೈರಿ ಮಾಡ್ಲಿ ಅಂತ ಹೇಳ್ತಿದ್ರಿ. ಒಂದ್ ವೇಳೆ ಅದು ಅವರು ತನಿಖೆ ಮಾಡಲಿಲ್ಲ ತನಿಖಾ ಸಂಸ್ಥೆಗಳಂತಂದ್ರೆ ಮೇಲಾಧಿಕಾರಿಗಳಿಗೆ ನೀವು ಹೋಗ್ಬೋದಲ್ಲ, ಇದು ತನಿಖೆ ಮಾಡಿಸ್ಬೋದಲ್ಲ. ಒಂದು ಸ್ಪಷ್ಟತೆ ಇದ್ದಿದ್ದೇ ಆದ್ರ ಸ್ಪಷ್ಟ ನೀವು ತಾಲೂಕಿನ ಅಭಿವೃದ್ಧಿ ಬಯಸುವುದು ನಿಜಾನೇ ಅನ್ನೋದಾದ್ರೆ ಅರ್ಜಿ ಕೊಟ್ಟು ಕೊಡೋದಲ್ಲ, ಅದಕ್ಕೆ ಮುಂದುವರಿಬಹುದಲ್ಲ. ನೀವು ಮುಂದುವರಿದೀವಿ ಸರ್, ಅರ್ಜಿ ಕೊಟ್ಟಿವಿ. ಎಲ್ಲೆಲ್ಲಿ ಅರ್ಜಿ ಕೊಡ್ಬೇಕು, ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಎಲ್ಲಾನು ಮಾಡ್ತಾ ಇದೀವಿ. ನಾವು ಹೋರಾಟನೂ ಮಾಡ್ತೀವಿ. ಆದ್ರೆ ಜನರಿಗೆ ಏನು, ತಾಲೂಕಿನ ಜನರಿಗೆ ಏನು, ಮುಗ್ಧ ಜನರಿಗೆ ಏನು ಮೊಳ ಮಾಡ್ಲಾಗತ್ತಾರಲ್ಲ ಇವರು. ನಾವು ಅರ್ಜಿ ಕೊಟ್ರ ಅಧಿಕಾರಿಗಳು ಅವ್ರ ಕೈಗೊಂಬೆ ಕೆಲಸ ಮಾಡ್ತಿರ್ಬೋದು, ಆದ್ರೆ ತಾಲೂಕಿನ ಜನತೆ ಗೊತ್ತಾಗಬೇಕಲ್ಲ, ಅದಕ್ಕೆ ವೇದಿಕೆ ಸಜ್ಜು ಮಾಡಕ್ ಹೇಳ್ತೀವಿ. ಒಂದು ಮಾತಾಡೋದು ಬಯಸ್ತೀನಿ ಕೇಳಿ. ನಿಮ್ಮದೇ ಹಣಕಾಸಿನ ಸಂಸ್ಥೆಯಲ್ಲಿ ನೀವು ಲಕ್ಷಗಟ್ಟಲೆ ಸಾಲ ಕೊಟ್ಟಿರಿ ಶಿವಕುಮಾರ್ ನಾಟಿಕರ್ ಅವರಿಗೆ, ಇನ್ನ ಅದು ಕಟ್ಟಕ್ಕಾಗಿಲ್ಲ. ತೆಗೆದು ನೋಡ್ರಿ ನಿಮ್ ಡೈರಿ. ಸುಖ ಸುಮ್ನೆ ಯಾರೋ ಹೇಳ್ತಾರಂತ ಆರೋಪ ಮಾಡೋದಲ್ಲ. ಇನ್ನೊಂದು ಪ್ರಶ್ನೆ ಸರ್, ಇವಾಗ ಶರಣು ಕುಮಾರ್ ಅವರು, ಇವರು ಪ್ರಕಾಶ್ ಜಮಾದಾರ್ ಅವರು ಹೇಳ್ತಾ ಇದ್ದಾರ, ಇವತ್ತು ಶಿವಕುಮಾರ್ ನಾಟಿಕರ್ ಅವರು ಪ್ರಶ್ನೆ ಮಾಡುವುದರಿಂದ ಇವತ್ತು ಎಲ್ಲೋ ನಿಮ್ಮ ಸಮುದಾಯಕ್ಕೆ ಏನೋ ಹೊಡಿತ ಕುಂದಿರ್ಲಾತದ ಅನ್ನೋದು ಪ್ರಕಾಶ್ ಜಮಾದಾರ್ ಅವರ ಆರೋಪ ಅದ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಮೇಡಮ್ ಅವ್ರು ಈಗ ಪ್ರಶ್ನೆ ಮಾಡಿವಿ, ದೊಡ್ಡ ಏನ್ ಹೇಳಿದಾರೆ ಅಂದ್ರಿ? ಇವತ್ತ ಶಿವಕುಮಾರ್ ನಾಟಿಕರ್ ಅವರು ಧ್ವನಿ ಎತ್ತೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ರ ಬಗ್ಗೆ ವಿರೋಧಗಳು. ಆದ್ರಿಂದ ಶಿವಕುಮಾರ್ ನಾಟಿಕರ್ ಅವರು ಇವತ್ತು ಶಾಸಕರಿಗೆ ವಿರುದ್ಧವಾಗಿ ಮಾತಾಡೋದ್ರಿಂದ ಇವತ್ತು ಎಲ್ಲೋ ನಿಮ್ಮ ಸಮುದಾಯಕ್ಕೆ ನಮ್ಮ ಅಂದ್ರೆ ಇವತ್ತು ಪ್ರಕಾಶ್ ಜಮಾದಾರ್ ಅವರ ಸಮುದಾಯಕ್ಕೆ ಹೊಡೆತ ಕುಂದಿರ್ಲಾಗ್ತದ ಅನ್ನೋದು ಆರೋಪ ಮಾಡ್ತಾ ಇದ್ದಾರೆ. ಆಯ್ತು, ಹಾಗಾದ್ರೆ ನಾವು ಕ್ವಶನ್ ಮಾಡಬಾರ್ದ? ಏನ್ ಹೊಡೆತ ಬೀಳ್ತಾರೆ ಮೇಡಮ್? ನೋಡ್ರಿ, ನಮ್ಮ ಸಮುದಾಯದಲ್ಲಿ ಶಿವಕುಮಾರ್ ನಾಟಿಕರ್ ಅವರು ಎಲೆಕ್ಷನ್ ನಿಂತಿದ್ರು, 8,000 ಓಟ್ ತಗೊಂಡ್ರು. RD ಪಾಟೀಲ್ ಅವರು ಎಲೆಕ್ಷನ್ ನಿಂತಿದ್ರು, 8,000 ಓಟ್ ತಗೊಂಡ್ರು. ನಮ್ಮ ಸಮುದಾಯದ ವೋಟಿಂಗ್ ಎಷ್ಟು? 38-40,000. ವೋಟಿಂಗ್ ಆಗಿರೋದೆಷ್ಟು? ಮಿನಿಮಮ್ ಒಂದು 25,000. 25,000 ವೋಟಿಂಗ್ ಆದ 25,000 ವೋಟಿಂಗ್ ಆಗ್ಯದಂದ್ರ ಅದರಲ್ಲಿ 16,000 ನಾಟಿಕರ್ ಅವರು ಮತ್ತು RD ಪಾಟೀಲ್ ಅವರು ತಗೊಂಡ್ರು. ಇನ್ನು ಉಳಿದ ಓಟ್ ಹೋದು ಎಲ್ಲಿಗೆ? ನಿಮ್ಗೆ ಯಾರು ಕೋಳಿ ಸಮಾಜದವ್ರು ಓಟೆ ಹಾಕಿಲ್ವಾ? ಶಿವಕುಮಾರ್ ನಾಟಿಕರ್ ಅವರು ಬಿಟ್ಟು ಮತ್ತಂದ್ರೆ RD ಪಾಟೀಲ್ ಅವರು ಬಿಟ್ಟು ಮತ್ತೆ ಯಾರು ಅರೆ ಪ್ರಕಾಶ್ ಜಮಾದಾರ್ ಅವ್ರ ಓಟ್ ಹಾಕಿಲ್ಲ ಅವ್ರಿಗೆ. ಆಯ್ತ್ರಿ, ಶಿವಕುಮಾರ್ ನಾಟಿಕರ್ ಎಲೆಕ್ಷನ್ ನಿಂತಾರ, ಹೌದಾ? RD ಪಾಟೀಲ್ ಎಲೆಕ್ಷನ್ ನಿಂತಾರ, ಹೌದು. ಅವ್ರಿಗೆ ಹೊರತುಪಡಿಸಿ ಮತ್ತೆ ಕೋಳಿ ಸಮಾಜದವ್ರು ಯಾರು ಎಮ್ಮ ಪಾಟೀಲ್ ಓಟೆ ಹಾಕಿಲ್ವಾ? ಹಾಗಾದ್ರೆ ಅವ್ರು ಹೋಗಿ ಕೇಳಬಾರ್ದ? ನಮ್ಮ ಗ್ರಾಮದಲ್ಲೇ ಹಾರಲ್ರಿ, ನಮ್ಮ ಸಮಾಜದವರು ಶಿವಕುಮಾರ್ ನಾಟಿಕರ್ಗೂ ಓಟ್ ಹಾಕಿಲ್ಲ, ಪಾಟೀಲ್ ಅವರು ನಿಷ್ಠಾವಂತರಾಗಿದ್ರೆ ಸ್ವಚ್ಛ ಕ್ಲೀನ್ ಹ್ಯಾಂಡೆಡ್ ರಾಜಕಾರಣಿ ಆಗಿದ್ರೆ ಅವರಿಗೆ 6ನೇ ಸ್ಥಾನದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಟ್ಟಿರ್ಲಿಲ್ಲ. ಅವರ ರೀಸೆಂಟ್ ಆಗಿ ಬಂದಿರ್ತಕ್ಕಂಥ ವಿಧಾನಸಭಾ ಚುನಾವಣೆಗೆ ಬಂದಿರ್ತಕ್ಕಂಥವ್ರಿಗೆ ಅವ್ರಿಗಿಂತ ಅಲ್ಪದರಲ್ಲಿ ಹೆಚ್ಚಿಗೆ ಮತಗಳು ಬಿದ್ದು. ಇವ್ರು ಎಲ್ಲಿಗೆ ಹೋದ್ರು? ಇವ್ರು ಕ್ಲೀನ್ ಹ್ಯಾಂಡೆಡ್ ಇದ್ರೆ ಇವ್ರಿಗೆ ಮತಗಳು ಬೀಳ್ಬೇಕಾಗಿತ್ತಲ್ಲ, ಸುಮಾರು ಸೆಕೆಂಡ್ ಸ್ಥಾನದಲ್ಲೇ ಇರ್ಬೇಕಾಗಿತ್ತಲ್ಲ ಅನ್ನೋ
ಅಂತದ್ದು ಅವ್ರ ವಾದ. ಸರ್ ಈ ಕೇಳಿ, ಒಂದ್ ವಿಷಯ ಹೇಳ್ತೀನಿ ಶಿವಕುಮಾರ್ ನಾಟಿಕರ್ ಅವರು ಒಬ್ಬ ಬಡವನ ಮಗ. ಇಲ್ಲಿ ಇರ್ತಕ್ಕಂತ ಕೆಲವೊಂದು ಜನರಿಗೆ ಶಿವಕುಮಾರ್ ನಾಟಿಕರ್ ಒಂದು ಬಿಳಿ ಅಂಗಿ ಉಟ್ಕೊಂಡು